ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಅಂತಿಮ BA ವಿದ್ಯಾರ್ಥಿಗಳಿಗೆ ಈ ದಿನ ನಾನು ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ, ಕರಪ್ಷನ್ ಇನ್ ಪಬ್ಲಿಕ್ ಲೈಫ್ ಎಂಬುದನ್ನು ಕುರಿತಾಗಿ ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ದಾವಣಗೆರೆ ವಿಶ್ವವಿದ್ಯಾನಿಲಯ ಅಂತಿಮ BA ವಿದ್ಯಾರ್ಥಿಗಳಿಗೆ 6ನೇ ಸೆಮ್ಮಿನಲ್ಲಿ ಈ ಸೋಷಿಯಲ್ ಪ್ರಾಬ್ಲಮ್ಸ್ ಎನ್ನುವ ಒಂದು ವಿಚಾರವನ್ನು ಇಟ್ಟಿದೆಯಲ್ಲ, ಅದರಲ್ಲಿ ಒಂದು ಭಾಗವಾಗಿ ಕರಪ್ಷನ್ ಇನ್ ಪಬ್ಲಿಕ್ ಲೈಫ್ ಅಂತ ಇದೆ. ಅದನ್ನು ನೋಡೋಣ ಮಕ್ಕಳೇ. ಸೊ ಒಂದು ಮಾತು ನೆನಪಾಗುತ್ತೆ, ಕಲಿಯುವ ವಿದ್ಯೆಯಲ್ಲಿ ತುಸು ಕಮ್ಮಿ ಆದರೂ ಪರವಾಗಿಲ್ಲ, ಆದರೆ ಕಲಿಯುವ ಸಂಸ್ಕಾರದಲ್ಲಿ ಕೊಂಚವೂ ಕಮ್ಮಿಯಾಗಬಾರದು. ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು. ಹಾಗೇನಾದರೂ ಆದರೆ ಅಕ್ಷರವನ್ನು ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದೂ ಭ್ರಷ್ಟನಾಗಲಾರ ಎಂಬ ವಿಚಾರವನ್ನು ನಾವು ನೆನಪು ಮಾಡಿಕೊಡ್ತಾ, ಒಬ್ಬ ಮಹಾಶರಣರು ಒಂದು ಮಾತನ್ನು ಹೇಳ್ತಾರೆ. ಈ ಭ್ರಷ್ಟಾಚಾರ ಎನ್ನುವ ವಿಚಾರ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಸಮಾರಂಭ, ಆ ಶರಣರ ಹೆಸರನ್ನು ಹೇಳೋದು ಬೇಡ, ಹೇಗೆ ನಮ್ಮ ದೇಶದಲ್ಲಿ ಸಾರ್ವಜನಿಕ ಭ್ರಷ್ಟಾಚಾರ ಅನ್ನೋದು ಹೇಗಿದೆ ಅಂತ ಹೇಳಿದ್ರೆ, ನಾವು ಯಾವುದಾದ್ರೂ ಹೋಟೆಲ್ಗಳಿಗೆ ಹೋದರೆ, ಕಾಮತ್ ಹೋಟೆಲ್ಲೋ, ಉಡುಪಿ ಹೋಟೆಲ್ಲೋ, ಹೀಗೆ ಯಾವುದೇ ಒಂದು ಹೋಟೆಲ್ಗಳಿಗೆ ಹೋದರೆ, ಆ ಹೋಟೆಲ್ಲಿನ ಕಡೆ ಹೋದ ತಕ್ಷಣವಾಗಿ ನಾವು ಗೋಡೆ ಕಡೆ ಮುಖ ಮಾಡಿ ನೋಡ್ತೀವಿ. ಅಲ್ಲಿ ಆ ಒಂದು ನೋಟಿಸ್ ಬೋರ್ಡ್ ಇರುತ್ತೆ. ಆ ಬೋರ್ಡ್ ಒಳಗಡೆ ಕೆಲವು ತಿಂಡಿ ಐಟಮ್ಗಳಿಗೆ ರೇಟ್ ಹಾಕಿರ್ತಾರೆ. ದೋಸೆಗಿಷ್ಟು, ಇಡ್ಲಿಗೆ ಈ ಥರ, ಪೂರೆಗೆ ಈ ಥರ, ಸಾಂಬಾರ್ಗೆ ಈ ಥರ ಇದೆ, ಚಿತ್ರಾನ್ನಕ್ಕೆ ಈ ಥರ ಇದೆ, ಕಾಫಿ ಟೀಗೆ ಹೀಗೆ ಇದೆ, ಊಟಕ್ಕೆ ಈ ಥರ ಇದೆ ಅಂತ ಹೇಳಿ ಬೋರ್ಡನ್ನು ನೇತಾಕಿರ್ತಾರೆ. ಹಾಗೆ ಈ ಭ್ರಷ್ಟಾಚಾರ ಎಂಬುದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಈ ಸರ್ಕಾರಿ ರಂಗದ ಕೆಲವು ಇಲಾಖೆಗಳಲ್ಲಿ ಆ ಥರದ ರೇಟನ್ನು ಕೆಲಸಕ್ಕೋಸ್ಕರವಾಗಿಯೇ ಫಿಕ್ಸ್ ಮಾಡಿರೋದನ್ನು ನೋಡಬಹುದು ಎಂಬುದಾಗಿ ಹೇಳ್ತಾರೆ. ಅಂದರೆ ಭ್ರಷ್ಟಾಚಾರ ಈ ಥರ ಪರ್ಸೆಂಟೇಜಲ್ಲಿ ಹೋಗಿಬಿಟ್ಟಿದೆ. ಹೋಟೆಲ್ಗಳ ತಿಂಡಿಯ ದರದಲ್ಲಿ ಈ ಥರ ಇಷ್ಟು ಹಣ ಕೊಟ್ಟರೆ ಕೆಲಸ ಆಗುತ್ತೆ ಎನ್ನುವ ಒಂದು ಇದು ಬೆಳ್ಕೊಂಡು ಬಂದಿದೆ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಓಕೆ ಮಕ್ಕಳೇ, ಅದೇನೇ ಇರಲಿ, ಈ ಸಾರ್ವಜನಿಕವಾಗಿ ತಾವು ಭ್ರಷ್ಟಾಚಾರ ಎನ್ನುವ ವಿಚಾರವನ್ನು ಸಾಕಷ್ಟು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಓದಿದ್ದೀರಾ. ಇದರ ಬಗ್ಗೆ ತಿಳಿಯದವರೇ ಇಲ್ಲ. ಎಲ್ಲರಿಗೂ ಗೊತ್ತಿದೆ. ಅದು ನಾನು ಹೇಳಿದೆ ನಿನ್ನೆ, ಟೆರರಿಸಮ್ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಇದೊಂಥರ ಓಪನ್ ಟ್ರೂತ್ ನಮ್ಮಲ್ಲಿ. ಹಾಗೆ ಈ ಭ್ರಷ್ಟಾಚಾರ ಎನ್ನುವುದು ಸಹ ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಸತ್ಯ ಇದೆ. ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, ಯಾರೋ ಒಬ್ಬ ಒಂದು ಸಭೆಯಲ್ಲಿ ಒಂದು ಪ್ರಸ್ತಾಪವನ್ನು ಮಾಡ್ತಾಯಿದ್ರು ಭ್ರಷ್ಟಾಚಾರದ ವಿಚಾರವಾಗಿ. ಈ ಭ್ರಷ್ಟಾಚಾರಕ್ಕೆ ಒಂದಲ್ಲ ಒಂದು ಕಾರಣದಿಂದ ನಾವುಗಳು ಕಾರಣ ಆಗಿದ್ದೇವೇನೋ ಅಂತ ಅನಿಸುತ್ತೆ. ಹೇಗಂತ ಹೇಳಿದ್ರೆ, ಉದಾಹರಣೆ, ನನ್ನ ಮಗಳಿಗೋ ಯಾರಿಗೋ ನಮ್ಮ ಸ್ನೇಹಿತರಿಗೋ ಏನೋ ಒಂದು ಇಂಟರ್ವ್ಯೂ ಬಂತು KPSC ಇಂದ ಅಂತ ಅಂದುಕೊಳ್ಳೋಣ. ಒಬ್ಬ ಯಾರೋ ಪರಿಚಯ ಇದ್ದಂಥ ರಾಜಕಾರಣಿ ಹತ್ರನೋ, ಅಧಿಕಾರಿ ಹತ್ರನೋ, ಅಥವಾ KPSC ಮೆಂಬರ್ ಹತ್ರನೋ ಹೋಗ್ತೀವಿ ನಾವು. ಅವರು ಆಯಿತು, ಚೆನ್ನಾಗಿದೆ, ನಾನು ಮಾಡಿಕೊಡ್ತೀನಿ ಅಂತ ಏನಾದರೂ ಹೇಳಿ ನಿಮಗೆ ಸಾಂತ್ವನ ಮಾಡಿ ಕಳಿಸಿದರೆ ಖಂಡಿತ ನಿಮ್ಮ ಮನಸ್ಸು ಒಪ್ಪೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಆವೇಶಗಳು, ಉದ್ವೇಗಗಳು ಸ್ಟಾರ್ಟ್ ಆಗುತ್ತೆ. ಯಾಕಂತೇಳಿದ್ರೆ, ಇವರು ಆಲ್ರೆಡಿ ಯಾರೋ ಒಬ್ಬರಿಗೆ ಬುಕ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಹತ್ರ ಸುಮ್ಮನೆ ತಿಪ್ಪೆ ಸಾರಿಸಿ ಕಳಿಸ್ಬಿಟ್ರು. ಆಯಿತು ಮಾಡ್ತೀವಿ ಅಂತ ಹೇಳಿ ಕಳಿಸ್ಬಿಟ್ರು. ನಮ್ಮ ಮಗಳ ಮಗನ ಪರ್ಸೆಂಟೇಜ್ ಚೆನ್ನಾಗಿದೆ, ಹೋಗಿ ಆಗ್ತು ಮಾಡಿ ಕೊಡ್ತೀನಿ ಅಂತ 100% ಹೇಳಿದ್ರು ಸಹ ಇವರಿಗೆ ನಂಬಿಕೆ ಇರೋದಿಲ್ಲ. ಯಾವಾಗ ನಂಬಿಕೆ ಅಂತ ಹೇಳಿದ್ರೆ, ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ಇವರು ಇಷ್ಟು ಹಣ ಅಂತ ಅವ್ರಿಗೆ ಕೊಟ್ಬಿಟ್ರೆ ನನ್ನ ಕೆಲಸ ಗ್ಯಾರಂಟಿ ಅಂತೇಳಿ, ಅಂದರೆ ನಾವು ಲಂಚ ಕೊಡೋದ್ರ ಮೇಲಿರುವಂತಹ ಗ್ಯಾರಂಟಿ ಆ ಮಟ್ಟದಲ್ಲಿದೆ ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ ಸ್ನೇಹಿತರೆ. ಓಕೆ, ಅದೇನೇ ಇರಲಿ, ಆ ಥರದ ಪ್ರಕರಣಗಳು ಸಾಕಷ್ಟು ನಮ್ಮ ಮುಂದೆ ಇದೆ. ಈ ಭ್ರಷ್ಟಾಚಾರವನ್ನು, ಈ ಪಬ್ಲಿಕ್ ಲೈಫಲ್ಲಿ ಭ್ರಷ್ಟಾಚಾರ ಅನ್ನೋದು ಹೇಗಿದೆ, ಅದಕ್ಕೆ
ಯಾವ ಅವರು ರಾಜಕಾರಣಿಗಳು ಅಥವಾ ಡಾಕ್ಟ್ರು ಅಥವಾ ಇಂಜಿನಿಯರು ಇವ್ರು ಮಾತ್ರ ಹೊಣೆಗಾರರು ಅಂತ ಅನ್ನೋದಲ್ಲ. ಇದು ಎಲ್ಲ ಒಂಥರ ಅಂತ ಹೇಳಿದ್ರೆ, ಈ ಹಾಡುಮುಟ್ಟದ ಸೊಪ್ಪಿಲ್ಲ, ಹೀಗೆ ಭ್ರಷ್ಟಾಚಾರ ಇಲ್ಲದಂತಹ ಕ್ಷೇತ್ರವೇ ಇಲ್ಲ ಅಂತ ಏನು ಹೇಳ್ತಾರಲ್ಲ, ಹಾಗೆ ಈ ಭ್ರಷ್ಟಾಚಾರದ ಕದಂಬ ಬಾಹುಗಳು ಎಲ್ಲ ಕಡೆ ಆವರಿಸಿರುವುದನ್ನು ನಾವು ಪಬ್ಲಿಕ್ ಲೈಫಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಯಾಕಂದರೆ ಒಂದು ಓಲ್ಡ್ ಏಜ್ ಪೆನ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಒಂದು ವಿಧವಾ ವೇತನ ಮಾಡಿಸ್ಬೇಕು ಅಂದರೆ ಅದಕ್ಕೊಬ್ಬ ಮೀಡಿಯೇಟರ್ ಇದ್ದಾರೆ. ಹೌದು ತಾನೆ? ಹೌದಾ? RTO ಆಫೀಸ್ಗೆ ಹೋಗ್ಬೇಕಂದ್ರೆ, ತಾಲೂಕು ಆಫೀಸ್ಗೆ ಹೋಗ್ಬೇಕಂದ್ರೆ, ಏನೋ ಜಿಲ್ಲಾ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ರೆ, ಅದೇ ಎಮ್ ಎಸ್ ಬಿಲ್ಡಿಂಗ್ ಬೆಂಗಳೂರು, ಅಲ್ಲಿ ಹೋಗಿ ಏನೋ ಕೆಲಸ ಮಾಡಿಸ್ಬೇಕಂದ್ರೆ ಒಬ್ಬ ಮೀಡಿಯೇಟರ್ ಅದನ್ನು ಬಾಯಿ ಬಿಡ್ತಾನೆ, ನೋಡಿ ಹಿಂಗೆ ಆಗುತ್ತೆ, ಈ ಕೆಲಸ ಆಗುತ್ತೆ ಅನ್ನೋದನ್ನು ನಾವು ಸಾಕಷ್ಟು ಕೇಳಿದ್ದೀವಿ ಸ್ನೇಹಿತರೆ. ಆದರೆ ಆ ಮಟ್ಟದ ವಿಚಾರಧಾರೆಗಳು ಬೇಡ ನಮಗೆ. ಇವತ್ತು ಕೆಲವು ಭ್ರಷ್ಟಾಚಾರದ ಕೆಲವು ಸೂಕ್ಷ್ಮತೆಗಳನ್ನು ನಾವು ಮಾತನಾಡುವ ಪ್ರಯತ್ನಗಳನ್ನು ಮಾಡೋಣ. ಪ್ರಸ್ತುತ ಸಾಮಾಜಿಕ ಸಮಸ್ಯೆಗಳಲ್ಲಿ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದಾಗಿದೆ. ಹೌದು ತಾನೇ? ಈ ಮಾನವನ ಸಾರ್ವಜನಿಕ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ವ್ಯಾಪಿಸಿದೆ ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ. ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಏನೂ ಇಲ್ಲ ಸ್ನೇಹಿತರೆ, ಎಲ್ಲ ಕ್ಷೇತ್ರದಲ್ಲಿ ಉದಾಹರಣೆಗಳಿವೆ. ಹೌದು ತಾನೆ? ಇದೊಂಥರ ಸಾರ್ವತ್ರಿಕವಾದಂತಹ ಸಮಸ್ಯೆ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಕೆಲವರಿಗೆ ಸಂಬಳಕ್ಕಿಂತ ಅವರು ಪಡೆಯುವಂತಹ ಲಂಚವೇ ಅವರಿಗೆ ಬಹಳ ಸುಖ ನೀಡುತ್ತೆ, ನೆಮ್ಮದಿ ನೀಡುತ್ತೆ. ಹೌದು ತಾನೆ? ಅದರ ಕಡೆಗೆ ಹೆಚ್ಚು ಒಲವು. ಅವರು ವೈಯಕ್ತಿಕ ಲಾಭಕ್ಕಾಗಿ ಲಂಚ ಪಡೆದುಕೊಳ್ತಾರೆ. ಹೌದು ತಾನೆ? ಭ್ರಷ್ಟಾಚಾರಿಯು ಸರ್ಕಾರ ಮತ್ತು ಕಾನೂನುಗಳನ್ನು ಉಲ್ಲಂಘಿಸಿ, ಹೌದು ತಾನೆ, ತನ್ನ ವೈಯಕ್ತಿಕ ಲಾಭಕ್ಕಾಗಿ ತಾನೇ ದುರಾಸೆ, ಭೋಗ, ಜೀವನಕ್ಕಾಗಿ ವ್ಯಕ್ತಿ ಭ್ರಷ್ಟಾಚಾರನಾಗೋದಕ್ಕೆ ಕಾರಣ ಆಗುತ್ತೆ ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ ಸ್ನೇಹಿತರೆ. ಭ್ರಷ್ಟಾಚಾರಕ್ಕೆ ಸುದೀರ್ಘವಾದ ಇತಿಹಾಸವಿದೆ. ಪ್ರಾಚೀನ ಈಜಿಪ್ಟ್, ಬ್ಯಾಬಿಲೋನಿಯಾ, ಮೆಸೊಪೊಟೇಮಿಯಾ, ಗ್ರೀಕ್, ರೋಮ್, ಇಬ್ರೋ ಸಮಾಜಗಳಲ್ಲಿಯೂ ಭ್ರಷ್ಟಾಚಾರದ ವಾಸನೆ ನಮಗೆ ಕಾಡ್ತಾ ಇತ್ತು. ಬೆಂಕಿಲ್ದಲ್ಲಿ ವಾಸನೆ ಬರೋದಿಲ್ಲ, ಹೊಗೆ ಬರೋದಿಲ್ಲ ಅಂತಾರಲ್ಲ, ಆ ಥರ ಭ್ರಷ್ಟಾಚಾರದಲ್ಲಿ ಇತ್ತು. ಫ್ರಾನ್ಸ್ ದೇಶದಲ್ಲಿ ನ್ಯಾಯ ಮಾರಾಟವಾಗ್ತಾ ಇತ್ತಂತೆ ಒಂದು ಕಾಲದಲ್ಲಿ, ಫ್ರಾನ್ಸ್ನಲ್ಲಿ. ಹಾಗೆ ಬ್ರಿಟನ್ನಲ್ಲಿಯೂ, ಅಮೇರಿಕಾ, ರಷ್ಯಾ, ಜಪಾನ್, ಸ್ವೀಡನ್, ಪಾಕಿಸ್ತಾನ, ಭಾರತ, ಹೀಗೆ ಆಲ್ಮೋಸ್ಟ್ ಆಲ್ ಭಾರತದ ಜಗತ್ತಿನ ರಾಷ್ಟ್ರಗಳಲ್ಲಿ ಭ್ರಷ್ಟಾಚಾರ ಅನ್ನುವುದು ಕಂಡು ಬರತಕ್ಕಂತಹ ಒಂದು ಬಹುಮುಖ್ಯವಾಗಿರುವಂತಹ ಸಮಸ್ಯೆ ಆಗಿದೆ ಎಂಬುದನ್ನು ನೋಡ್ತಾ ಇದ್ದೇವೆ. ಓಕೆ, ಹಾಗಾದರೆ ಅರ್ಥಶಾಸ್ತ್ರಜ್ಞ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಸರ್ಕಾರಿ ಅಧಿಕಾರಿಗಳು, ಸೇವಕರು ಎಸಗಬಹುದಾದ 40 ಥರದ ಭ್ರಷ್ಟಾಚಾರಗಳ ಬಗ್ಗೆ ಉಲ್ಲೇಖ ಮಾಡಿದ್ದ ಎಂಬುದನ್ನು ನೋಡಬಹುದಾಗಿದೆ. ಜೊತೆಗೆ ಮಧ್ಯಕಾಲೀನ ಯುಗದ ಸಂದರ್ಭದಲ್ಲಿ ಅಲ್ಲದೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿಯೂ ಸಹ, ಅಂದರೆ ಮುಸ್ಲಿಂ ಆಡಳಿತ ಅವಧಿಯಲ್ಲಿಯೂ ಸಹ ಭ್ರಷ್ಟಾಚಾರದ ಕದಂಬ ಬಾಹುಗಳು ಹರಡಿತ್ತು ಎಂಬುದನ್ನು ನೋಡ್ತಾ ಇದ್ದೇವೆ. ಹೇಗೆ ದೇವರು ಎಲ್ಲೆಡೆಯೂ ಇದ್ದಾನೆ ಎಂಬ ನಂಬಿಕೆ ಭಾರತೀಯರಲ್ಲಿ ಇದೆಯಲ್ಲ, ದೇವರಿಲ್ಲದೆ ಜಾಗವೇ ಇಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಭ್ರಷ್ಟಾಚಾರವಿಲ್ಲದ ಸ್ಥಳವನ್ನು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಎಂಬುದನ್ನು ನೋಡ್ತಾ ಇದ್ದೇವೆ. ಅಂದರೆ ಹೆರಿಗೆ ಆಸ್ಪತ್ರೆಯಿಂದ ಹಿಡಿದು ಸ್ಮಶಾನದವರೆಗೂ, ಹೌದು, ಹೆರಿಗೆ ಮಗು ಹುಟ್ಟುವಂತಹ ಹೆರಿಗೆ ಆಸ್ಪತ್ರೆಯಿಂದ ಹಿಡಿದು ಸ್ಮಶಾನದವರೆಗೂ ಭ್ರಷ್ಟಾಚಾರದ ವಾಸನೆ ಹರಡಿದೆ ಎಂಬುದಾಗಿ ಕೊಯ್ಲಿ ಅವರು ಹೇಳ್ತಾರೆ ಎಂಬುದನ್ನು ನೋಡ್ತಾ ಇರಬಹುದಾಗಿದೆ. ಭ್ರಷ್ಟಾಚಾರವೆಸಗುವುದು ಕಾನೂನಿನ ಪ್ರಕಾರ ಅಪರಾಧ. ಆದರೂ ಮಾಮೂಲು ಕೊಡದೆ ಯಾವ ಕೆಲಸವೂ ಆಗುವುದಿಲ್ಲ. ಕಚೇರಿಗೆ ಅಲೆದು ಸುಸ್ತಾಗಿ ಕೊನೆಗೆ ವಿಧಿ ಇಲ್ಲದೆ ಲಂಚ ಕೊಟ್ಟು, ಹೌದಾ, ಕೆಲಸ ಮಾಡಿಸ್ಕೊಂಡ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇರಬಹುದಾಗಿದೆ ಸ್ನೇಹಿತರೆ. ಹಾಗಾಗಿ ಆ ಭ್ರಷ್ಟಾಚಾರಕ್ಕೆ ಇಂತಹ ಪುಕ್ಕಟೆಯಾಗಿರ್ತಕ್ಕಂತಹ ಪ್ರಚಾರ ಇದೆ ಎಂಬುದನ್ನು ನೋಡ್ತಾ ಇರಬಹುದಾಗಿದೆ ಸ್ನೇಹಿತರೆ. ಓಕೆ, ಈಗ ಡೆಫಿನೇಷನ್ಸ್ ಆಫ್ ಕರಪ್ಷನ್, ಭ್ರಷ್ಟಾಚಾರದ ಕೆಲವು ವ್ಯಾಖ್ಯೆಗಳನ್ನು ನೋಡೋಣ. CB ಮೆಮೋರಿಯಾರವರ ಪ್ರಕಾರವಾಗಿ ಭ್ರಷ್ಟಾಚಾರದ ವ್ಯಾಖ್ಯೆ: ಯಾವುದೇ ಸಾರ್ವಜನಿಕ ಹುದ್ದೆಗೆ ಸಂಬಂಧಿಸಿದ ಸಾರ್ವಜನಿಕ ಜೀವನದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ ಅಧಿಕಾರ ಮತ್ತು ಪ್ರಭಾವವನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದು ಭ್ರಷ್ಟಾಚಾರ ಆಗುತ್ತೆ. ಯಾವುದೇ ಸಾರ್ವಜನಿಕ ಜೀವನದ ಅಧಿಕಾರಿ ತನ್ನ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು
ಬಳಸಿಕೊಳ್ಳುವುದು ಭ್ರಷ್ಟಾಚಾರ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಹಣ ಅಥವಾ ಹಣ ರೂಪ ಮಾತ್ರವಲ್ಲದೆ ಇನ್ಯಾವುದೇ ರೀತಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವುದು ಇಲ್ಲಿ ಭ್ರಷ್ಟಾಚಾರ ಆಗುತ್ತೆ ಎಂಬುದನ್ನು ಸ್ನೇಹಿತರೆ ನಾವು ನೋಡ್ತಾ ಇರಬಹುದಾಗಿದೆ. ನಂತರ ಭ್ರಷ್ಟಾಚಾರ ನಿವಾರಕ ಸಮಿತಿ. ಭ್ರಷ್ಟಾಚಾರ ನಿವಾರಕ ಸಮಿತಿ ಒಂದು ಕಡೆ ಈ ಭ್ರಷ್ಟಾಚಾರದ ಬಗ್ಗೆ ಈ ಮಾತನ್ನು ಹೇಳುತ್ತೆ ಸ್ನೇಹಿತರೆ. ವ್ಯಕ್ತಿಯ ಸಾರ್ವಜನಿಕ ಜೀವನದಲ್ಲಿ ಹೊಂದಿರುವ ವಿಶೇಷ ಸ್ಥಾನ ಅಥವಾ ಸಾರ್ವಜನಿಕ ಕಚೇರಿಗೆ ಹೊಂದಿಕೊಂಡಿರುವ ಪ್ರಭಾವ, ಅಧಿಕಾರದ ದುರುಪಯೋಗವು ಭ್ರಷ್ಟಾಚಾರ ಎನಿಸುತ್ತದೆ. ಅಧಿಕಾರದ ದುರುಪಯೋಗ ಇಲ್ಲಿ ಭ್ರಷ್ಟಾಚಾರ ಅನಿಸುತ್ತದೆ. ಜೆ ನೈ ಇವರು ಒಂದು ಭ್ರಷ್ಟಾಚಾರದ ಬಗ್ಗೆ ಇದು ಕೊಟ್ಟಾರೆ. ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕ ಅಧಿಕಾರವನ್ನು ತಪ್ಪಾಗಿ ಬಳಸುವ ಅಥವಾ ದುರುಪಯೋಗ ಮಾಡಿಕೊಳ್ಳುವ ವಿಧಾನ ಭ್ರಷ್ಟಾಚಾರ. ಓಕೆ. JS ಭಾರ್ಗವ್ ಪ್ರಕಾರ ಸಾರ್ವಜನಿಕ ಸೇವಕ ತನಗಾಗಿ, ತನ್ನ ಕುಟುಂಬಕ್ಕಾಗಿ, ಸ್ನೇಹಿತರಿಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಸ್ತುಗಳ ರೂಪದಲ್ಲಿ, ಹಣದ ರೂಪದಲ್ಲಿ ಹೊತ್ತಾನೆ ಪ್ರಯೋಜನ ಪಡೆದುಕೊಂಡಿದ್ದನ್ನು ಇಲ್ಲಿ ಭ್ರಷ್ಟಾಚಾರ ಎನ್ನಲಾಗಿದೆ. ರಾಬರ್ಟ್ ಸಿ ಬ್ರೂಕರ್ಸ್ ರವರ ಪ್ರಕಾರ ಭ್ರಷ್ಟಾಚಾರವು ಸ್ವಂತ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಎಂಬುದನ್ನು ನೋಡ್ತಾ ಇದ್ದೇವೆ. ಹಾಗಿದ್ರೆ ಈ ಕ್ಯಾರೆಕ್ಟರ್ಸ್ ಆಫ್ ಕರಪ್ಷನ್, ಭ್ರಷ್ಟಾಚಾರದ ಲಕ್ಷಣ ಹೇಗಿದೆ, ಅದರ ಕ್ಯಾರೆಕ್ಟರ್ ಹೇಗಿದೆ? ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಕ್ಯಾರೆಕ್ಟರ್ ಇರ್ತವೆ. ಹಾಗೆ ಈ ಕರಪ್ಷನ್ನಿಗೂ ಅದರ ಲಕ್ಷಣ ಇದೆ. ಒಂದನೇದು, ಭ್ರಷ್ಟಾಚಾರ ಸಾರ್ವಜನಿಕರಿಗೆ ಸಂಬಂಧಿಸಿರುವ ಅನಧಿಕೃತ ಆಚರಣೆ. ಅಧಿಕೃತ ಅಲ್ಲ. ಯಾವುದೇ ಕಾನೂನಲ್ಲಿ, ಸಂವಿಧಾನದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಹೀಗಿರಬೇಕು, ಭ್ರಷ್ಟಾಚಾರ ಹೀಗೆ ಮಾಡಬೇಕು ಅಂತ ಹೇಳಿ ಎಲ್ಲಿಯೂ ಸಹ ಹೇಳಿಲ್ಲ. ಇದು ಅನಧಿಕೃತ ಆಚರಣೆ. ಕೆಲವೊಂದು ನಮ್ಮ ಸಮಾಜದಲ್ಲಿ ಅನಧಿಕೃತ ಆಚರಣೆಗಳು ತುಂಬ ಇವೆ. ಹೊತ್ತಾನೆ ಅದು ಎಲ್ಲೇ ಲಿಖಿತವಾಗಿ ಎಲ್ಲೇ ಇಲ್ಲಿದ್ರೂ ಸಹ ಅದು ಆಚರಣೆಯಲ್ಲಿದೆ ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ. ಈಗ ಸುಳ್ಳು ಹೇಳೋದು ಅದು ಅನಧಿಕೃತ ಆಚರಣೆನೇ. ಹೊತ್ತಾನೆ ಮೋಸ ಮಾಡೋದು, ವಂಚನೆ ಮಾಡೋದು, ಹೊತ್ತಾನೆ ಕಳ್ಳತನ ಮಾಡೋದು, ಇವೆಲ್ಲ ಅನಧಿಕೃತ ಆಚರಣೆಗಳು. ಹೊತ್ತಾನೆ ತನ್ನ ಸ್ವಂತ ಲಾಭಕ್ಕಾಗಿ ವಾಮ ಮಾರ್ಗದಲ್ಲಿ ಬದುಕುವಂತಹ ಪ್ರಯತ್ನಗಳು ಇವೆಲ್ಲ. ಹೌದು. ನೆಕ್ಸ್ಟ್ 2, ಭ್ರಷ್ಟಾಚಾರ ಕ್ರಿಯೆಯಲ್ಲಿ ಅನೈತಿಕತೆ, ಕಾನೂನು ಬಾಹಿರವಾದ ಅಂಶಗಳು ಅಡಕವಾಗಿರುತ್ತವೆ. ಹೌದಲ್ಲ? ಭ್ರಷ್ಟಾಚಾರದಲ್ಲಿ ಅನೈತಿಕತೆ ಇರುತ್ತೆ, ಕಾನೂನು ಬಾಹಿರ ಅಂಶಗಳು ಇರುತ್ತೆ. ಯಾಕಂತೇಳಿದ್ರೆ ನೋಡಿ, ಕೊಲೆ ಮಾಡಬಾರ್ದು ಅನ್ನುವುದಕ್ಕೆ ಒಂದು ಕಾನೂನಿದೆ. ಕೊಲೆ ಮಾಡಬಾರ್ದು, ಅದು ಅಪರಾಧ ಅಂತ. ಕೊಲೆ ಮಾಡಿದವರನ್ನು ಬಿಡಿಸುವುದಕ್ಕೆ ಮತ್ತೊಂದು ಕಾನೂನಿದೆ, ಉಪಕಾನೂನು. ಹಣವನ್ನು ಪಡ್ಕೊಂಡು ಹೇಗೆ ಬೇಕಾದರೆ ಅದನ್ನು ಜಾಮೀನು ಕೊಟ್ಟು ಬಿಡಿಸೋದಂಥದ್ದನ್ನು ನೋಡ್ತಾ ಇದ್ದೇವೆ. ನಂತರ 3ನೇದು, ಭ್ರಷ್ಟಾಚಾರದ ಕ್ರಿಯೆಯಲ್ಲಿ ಕರ್ತವ್ಯ ಸೇರಿಕೊಂಡಿದೆ. ಹೌದು, ಕರ್ತವ್ಯವನ್ನು ಹೊಂದಿರತಕ್ಕಂಥವನೇ ಭ್ರಷ್ಟಾಚಾರ ಮಾಡೋದು. 4ನೇದು, ಭ್ರಷ್ಟಾಚಾರದಲ್ಲಿ ತೊಡಗಿರುವ ವ್ಯಕ್ತಿ ತನ್ನ ಸ್ವಂತ ಲಾಭಕ್ಕಾಗಿ, ತನ್ನ ಕುಟುಂಬಕ್ಕಾಗಿ, ಬಂಧು ಮಿತ್ರರಿಗಾಗಿ ಸಹಾಯ ಮಾಡುತ್ತಾನೆ. ಹೌದು ನೋಡಿ, ನಾನು ಆ ಕೆಲಸ ಮಾಡಲ್ಲ ಆದರೂ ಮಾಡ್ತೀನಿ ಅಂತ ಹೇಳಿ ಮಾಡೋದು ಹಾಗೆ. ನೆಕ್ಸ್ಟು, ನಿಗದಿತವಾದ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡುವ ಪ್ರಯತ್ನ ಇದು. ಹೌದು, ಆ ಕೆಲಸವನ್ನು ಮಾಡಲೇಬೇಕು, ಅದನ್ನು ಉದ್ದೇಶಪೂರ್ವಕವಾಗಿ ಫೈಲ್ಗಳನ್ನು, ಯಾಕಂತ ಹೇಳಿದ್ರೆ ಈಗ ನಾವು ಬ್ಯೂರೋಕ್ರಸಿ ಅಂತ ಹೇಳಿದ್ರೆ ಟೇಬಲ್ ಮತ್ತು ಕುರ್ಚಿ ಆಡಳಿತ, ನೌಕರಶಾಹಿ ವ್ಯವಸ್ಥೆ. ಸುಮ್ಮನೆ ಫೈಲ್ಗಳನ್ನು ವಿಳಂಬ ಮಾಡೋದು, ತೆಗೆದಿಡೋದು, ಇಲ್ಲ ಬಲ್ಲದ ಅಂತಹ ಅಬ್ಜೆಕ್ಷನ್ಗಳು ಹಾಕೋದು. ಅಬ್ಜೆಕ್ಷನ್ ಯಾಕೆ ಹಾಕ್ತಾರೆ? ಉದಾಹರಣೆ ಟ್ರೆಸರಿ ತೆಗೆದುಕೊಳ್ಳಿ, ಟ್ರೆಸರಿಯರನ್ನು ತೆಗೆದುಕೊಳ್ಳ್ರಿ. ಟ್ರೆಸರಿ ಆಫೀಸಲ್ಲಿ ಯಾವುದೇ ಒಂದು ಬಿಲ್ ಹೋಗಿಬಿಟ್ರೆ, ಅವನೇನಾದರೂ EL ಬಿಲ್ಲು, ಎನ್ಕೇಶಿಂಗ್ ಬಿಲ್ಲು ಏನಾದರೂ ಹೋಗಿಬಿಟ್ರೆ ಸಾಕು, ಅವ್ರಿಗೆ ಅಬ್ಜೆಕ್ಷನ್ ರೆಡಿ ಇರುತ್ತೆ. ಅಬ್ಜೆಕ್ಷನ್ ದಟ್ ಮೀನ್ಸ್ ಏನಂತ ಹೇಳಿದ್ರೆ, ನೀವು ಸ್ವಲ್ಪ ಕೊಡಪ್ಪ, ನನಗೆ ತಳ್ಳಪ್ಪ, ನಾನು ಇದನ್ನು ಪಾಸ್ ಮಾಡ್ತೀನಿ ಅನ್ನೋ ಅರ್ಥ. ಹಾಗೆ ಅಬ್ಜೆಕ್ಷನ್ ನನ್ನ ನೋಡ್ತಾ ಇರ್ಬೋದು ಉದ್ದೇಶಪೂರ್ವಕವಾಗಿ. ಈ ಭ್ರಷ್ಟಾಚಾರದ ಕೃತಿಯಲ್ಲಿ ಈ ಕರ್ತವ್ಯಚ್ಯುತಿಯ ಅಪರಾಧ ಇರುತ್ತೆ. ಓಕೆ, ಹೌದು. ಯಾಕಂದರೆ ಕರ್ತವ್ಯ ಲೋಪಕ್ಕಾಗಿ ಅವನು ಸಂಭಾವನೆ ಪಡೆಯುವುದು ಒಂದು ಅಪರಾಧನೇ. ಅವನು ಸಂಭಾವನೆ ಪಡಿತಾನೆ, ಹಣವನ್ನು ಪಡಿತಾನೆ. ಭ್ರಷ್ಟಾಚಾರದಲ್ಲಿ ತೊಡಗುವ ಸ್ವಜನ ಪಕ್ಷಪಾತ ಮಾಡ್ತಾನೆ, ಸಾರ್ವಜನಿಕ ಆಸ್ತಿಯನ್ನು ದುರುಪಯೋಗವನ್ನು ಪಡೆದುಕೊಳ್ತಾನೆ ಎಂಬುದನ್ನು ನೋಡ್ತಾ ಇರಬಹುದಾಗಿದೆ ಸ್ನೇಹಿತರೆ. ಹಾಗಾದರೆ ಈ ಭ್ರಷ್ಟಾಚಾರದ ನೇಚರ್, ಸ್ವರೂಪ ಹೇಗಿದೆ, ಅದರ ಕದಂಬಬಾಹು, ಅದರ ವಿಷವರ್ತುಲ ಹೇಗಿದೆ ಎಂಬುದನ್ನು ನಾವು ನೋಡ್ತಾ ಹೋದರೆ, ಯಾಕಂದರೆ ನಾಟ್ ಓನ್ಲಿ
ಈ ಸಮ್ ಡಿಪಾರ್ಟ್ಮೆಂಟ್ಸ್, ಕೆಲವು ಡಿಪಾರ್ಟ್ಮೆಂಟ್ ಅಂತ ಅಲ್ಲ, ಇಂದಿನ ಕಾಲ ಕೆಲವೇ ಈ ಪೊಲೀಸ್ ಇಲಾಖೆ, ಆದಾಯ ತೆರಿಗೆ ಇಲಾಖೆ, ವಾಣಿಜ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಈ ಅವರು ಭ್ರಷ್ಟಾಚಾರ ಕಂಡು ಬರ್ತೈತೆ ಅಂತ ಹೇಳಿದರೆ, ಈಗ ಆ ಇಲಾಖೆ ಅನ್ನೋದು ತಪ್ಪು. ಅಂದರೆ ಇನ್ನೊಂದು ತಿಳ್ಕೊಳ್ಳಿ ಸ್ನೇಹಿತರೆ, ಈಗ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂತಹ ಎಲ್ಲ ನೌಕರರು, ಎಲ್ಲ ಅಧಿಕಾರಿಗಳು, ಎಲ್ಲ ರಾಜಕಾರಣವರು ಇಲ್ಲಿ ಭ್ರಷ್ಟರು ಅಂತ ಹೇಳಿದರೆ ಅದು ತಪ್ಪಾಗುತ್ತೆ, ಅಪರಾಧ ಆಗುತ್ತೆ. ಆದರೆ ಈ ಒಂದು 70% ಆಫ್ ದಿ ಈ ಆಫೀಸರ್ಸ್ಗಳನ್ನು, ವ್ಯವಸ್ಥೆಯನ್ನು ಭ್ರಷ್ಟಾಚಾರದ ಕೂಪದಲ್ಲಿರ್ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದಾಗಿದೆ. ಎಲ್ಲೋ ಒಂದು 30%, 40% ಒಳ್ಳೆ ಅಧಿಕಾರಿಗಳಿದ್ದಾರೆ, ಅವರಿಂದ ನಮ್ಮ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಅಧಿಕಾರ ಆಗ್ತಾ ಇದೆ, ಅದನ್ನು ನಾವು ನೋಡ್ತಾ ಇರ್ಬೋದಾಗಿದೆ. ಹಾಗಂತೇಳಿ ನಾನು ಹೋಲ್ಸೇಲ್ ಆಗಿ ಎಲ್ಲ ಕಡೆಗೂ ಎಲ್ಲ ಅಧಿಕಾರಿಗಳು ಎಲ್ಲ ರಂಗಗಳಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ರೆ ಅದು ದೊಡ್ಡ ಅಪರಾಧ ಆಗುತ್ತೆ. ಏನಪ್ಪ, ಇದಕ್ಕೇನು ಮುಕ್ತಿನೇ ಇಲ್ವಾ? ಇದಕ್ಕೆ ಯಾವುದೇ ಪರಿಹಾರನೇ ಇಲ್ವಾ? ಯಾಕಂದರೆ ಈ ವ್ಯವಸ್ಥೆಗೆ ಯಾರೋ ಈ ವ್ಯವಸ್ಥೆಯನ್ನು ಮಟ್ಟ ಹಾಕುವರಿಲ್ವಾ? ನಮ್ಮ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಸಂವಿಧಾನಗಳು ಅಥವಾ ಕಾನೂನುಗಳು ಏನು ಮಾಡುತ್ತೆಪ್ಪ ಅಂತ ಹೇಳಿ ಪ್ರಶ್ನೆ ಮಾಡುವವರೇ ಆಗಿಬಿಡ್ತಾರೆ. ಆದರೆ ಅವೆಲ್ಲವನ್ನೂ ಮರೆಮಾಚಿ, ಅವೆಲ್ಲೂ ಕಾನೂನಿನ ವ್ಯಾಪ್ತಿಗೆ ಕೈ ಸಿಗದೆ ಹೌದು ತಾನೆ, ಈ ಭ್ರಷ್ಟಾಚಾರವನ್ನು ಮಾಡುವಂತಹ ಜಾಣ್ಮೆ ಕೆಲವು ಅಧಿಕಾರಿಗಳಲ್ಲಿ ಇರುತ್ತೆ ಎಂಬುದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಸಾರ್ವಜನಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲವು ಭ್ರಷ್ಟಾಚಾರಗಳನ್ನು ನಾವು ಇಲ್ಲಿ ನೋಡ್ತಾ ಇರಬಹುದಾಗಿದೆ. ಏನಂತ ಹೇಳಿದ್ರೆ, ಕರ್ತವ್ಯ ನಿರ್ವಹಣೆಗಾಗಿ ಲಂಚವನ್ನು ಮಾಡ್ತಕ್ಕಂಥದ್ದು. ಸರ್ಕಾರಿ ಹುದ್ದೆಯಲ್ಲಿರುವ ನೌಕರ ತಾನು ಮಾಡಬೇಕಾದಂಥ ಕೆಲಸವನ್ನು ಲಂಚ ಸ್ವೀಕರಿಸಿ ಮಾಡೋದು. ನಂತರ ಅಧಿಕಾರದ ದರ್ಪ ತೋರಿಸಿ ಲಂಚವನ್ನು ಪಡೆಯೋದು. ಹೌದು ತಾನೆ, ಕೆಲವರು ಇದನ್ನೇ ಒಂದು ಮಾನದಂಡವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬೈಕ್ ಅಡ್ಡಾಕೋದು, ಕಾರ್ ಅಡ್ಡಾಕೋದು, ನಿಂಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನನಗೆ 100 ಕೊಡು, 200 ಕೊಡು, 500 ಕೊಡು, ಕೊಡಲಿ ಅಂದರೆ 5,000 ಗಟ್ಟಲೆ ನಾನು ದಂಡ ಹಾಕಿಬಿಡ್ತೀನಿ ಅಂತ ಹೇಳಿ ಕೆಲವು ಪಾಪಿ ಪರದೇಶಿಗಳನ್ನು ಉದ್ದೇಶಪೂರ್ವಕ ಅಂಥವ್ರನ್ನೇ ಕಾದಿದ್ದು ದಿನಕ್ಕೆ ಒಂದು 10,000ದಿಂದ 15,000 ಜೇಬಲ್ಲಿ ಇಟ್ಕೊಂಡು ಹೋಗೋದನ್ನು ನೋಡ್ತಾ ಇದ್ದಾರೆ. ಅಧಿಕಾರದ ದರ್ಪ ತೋರಿಸಿ, ಅದು ಕೇವಲ ಟ್ರಾಫಿಕ್ ಒಂದೇ ಅಂತಲ್ಲ, ಎಲ್ಲ ರಂಗಗಳಲ್ಲಿಯೂ ಈ ಥರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ಬೋದು ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ ಸ್ನೇಹಿತರೆ. ಹಾಗಾಗಿ ನೆಕ್ಸ್ಟು ಈ ಏನಂತ ಹೇಳಿದ್ರೆ, ಈ ಸಾರ್ವಜನಿಕ ಆಸ್ತಿಯನ್ನು ದುರ್ಬಳಕೆ ಮಾಡ್ಕೊಳ್ತಾರೆ. ಸಾರ್ವಜನಿಕ ಆಸ್ತಿಯನ್ನು ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ನೌಕರರು ಸರ್ಕಾರಿ ವಾಹನಗಳನ್ನು ತಮ್ಮ ಹೆಂಡತಿ ಮಕ್ಕಳ ಶಾಪಿಂಗಾಗಿ ಬಳಸ್ಕೊಳ್ಳೋದನ್ನು ನೋಡಿದ್ದೀವಿ ಸ್ನೇಹಿತರೆ. ಹೌದು, ಸಾಕಷ್ಟು ಉದಾಹರಣೆಗಳಿವೆ. ಹೌದು ತಾನೆ. ಹಾಗೆ ಫೋನು, TV ಅಂತಹ ಕಾರು ಮುಖ್ಯವಾಗಿ ಈ ಬಳಸ್ಕೊಳ್ಳೋದನ್ನು ನೋಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಕೆಲವು ಅಧಿಕಾರಿಗಳು ಕೆಳ ಹಂತದ ನೌಕರರನ್ನು ತನ್ನ ಮನೆಯ ಕೆಲಸದವರನ್ನಾಗಿ ನೇಮಕ ಮಾಡ್ಕೊಳ್ತಾರೆ. ಕೆಲವು ಅಧಿಕಾರಿಗಳು ಇದನ್ನು ನೋಡಬೇಕು ನೀವು. ಕೆಲವು ಅಧಿಕಾರಿಗಳು ತಮ್ಮ ಕೈ ಕೆಳಗಿರುವಂತಹ ನೌಕರರನ್ನು ತಮ್ಮ ಮನೆಯಲ್ಲಿ ಕೆಲಸ ಮಾಡಬೇಕು. ಹೌದು ತಾನೆ. ಇಸ್ತ್ರಿ ಬಟ್ಟೆ ಇಸ್ಕೊಂಬ, ತರಕಾರಿ ತಗೊಂಬ, ರೇಷನ್ ತಗೊಂಬ, ಮಗನ ಶಾಲೆಗೆ ಬಿಟ್ಟು ಬಾ, ಫೀಸ್ ಕಟ್ಟಿ ಬಾ, ಎಲೆಕ್ಟ್ರಿಸಿಟಿ ಫೀಸ್ ಕಟ್ಟಿ ಬಾ. ಹೌದು ತಾನೆ. ಅದ್ರಾಗ ಸೋಷಿಯಲ್ ವೆಲ್ಫೇರ್ ಆಫೀಸಲ್ಲಿ ಅವರು ಇದ್ದಂಥವನು ಆ ಆಫೀಸರ್ ಮನೆಯಲ್ಲೇ ಅಡುಗೆ ಕೆಲಸ ಮಾಡಿಬಿಡ್ತಾನೆ. ಆ ಥರದಲ್ಲಿ ನೋಡಿದಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ನಂತರ ಇದರ ಕದಂಬ ಬಾಹುಗಳು ಹೇಗಿದೆ ಅಂತ ಹೇಳಿದ್ರೆ, ಈ ಅಘೋಷಿತ ಸಂಪತ್ತಿನ ಒಡೆಯರಾಗಿರ್ತಾರೆ. ತಮ್ಮ ಘೋಷಿತ ವೇತನಕ್ಕಿಂತಲೂ ಆದ ಮಟ್ಟ ಸಾಕಷ್ಟು ಇರುತ್ತೆ ಅವನಿಗೆ. ಸಾಕಷ್ಟು ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡಿರ್ತಾನೆ, ಒಂದು 8-10 ಸೈಟ್ಗಳನ್ನು ಮಾಡ್ಕೊತಾನೆ, ಒಂದು ಕೋಟಿಗಟ್ಟಲೆ ಮನೆ ಕಟ್ಕೊಂಡಿರ್ತಾನೆ, BMW ಕಾರುಗಳು ಮಾಡ್ಕೊಂಡಿರ್ತಾನೆ. ಹೌದು ತಾನೆ. ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಸರ್ಕಾರ ಅಧಿಕಾರಿ ಯಾರ್ಯಾರ ಹೆಸರಲ್ಲೇ ಏನೇನೋ ರಿಜಿಸ್ಟ್ರೇಷನ್ ಮಾಡಿಬಿಡ್ತಾನೆ. ಆ ಥರದಲ್ಲಿ ನಾವು ತೆರಿಗೆಯನ್ನು ಬೇಕಂತಲೇ ವಂಚನೆಯನ್ನು ಮಾಡ್ತಾನೆ. ಒಬ್ಬ ಸಾಧಾರಣ ಮಟ್ಟದ ಕಾರ್ಕೂನನಾದವನು ಸಹ ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ರಿಯಲ್ ಎಸ್ಟೇಟ್ ಮಾಡೋದನ್ನು ನೋಡ್ತಾ ಇದ್ದೇವೆ. ನಂತರ ಸರ್ಕಾರದ ತೆರಿಗೆಯನ್ನು ವಂಚನೆ ಮಾಡ್ತಕ್ಕಂಥದ್ದು, ಕಾನೂನನ್ನು ಉಲ್ಲಂಘಿಸೋರಿಗೆ ಸಹಾಯ ಮಾಡೋದು. ಹೌದು ತಾನೆ. ಕೆಲವರು ಕಾನೂನನ್ನು ಉಲ್ಲಂಘನೆ ಬೇಕಂತಲೇ ಮಾಡಿರ್ತಾರೆ, ಅಂಥವನಿಗೆ ವಿರೋಧಿ ಕೆಲಸ ಮಾಡಿದ ತನಿಗೆ ಸಹಾಯ ಮಾಡಿ ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ನಂತರ ಈ ತಮಗೆ ಬಳುವಳಿಯಾಗಿ ಬರ್ತ್ಡೇ ಗಿಫ್ಟ್ ಅಂತ, ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ಅಂತ, ಮ್ಯಾರೇಜ್ ಗಿಫ್ಟ್ಗಳಂತ, ಅಂದರೆ ಗಿಫ್ಟ್ ಪಡೆಯೋದಕ್ಕೆ ಕೆಲವು ಸಂದರ್ಭಗಳಲ್ಲಿ ಅವರು ಕೆಲವು ಫಂಕ್ಷನ್ಗಳನ್ನು ಅರೇಂಜ್ ಮಾಡ್ತಕ್ಕಂಥದ್ದು ಒಂದು ನೆಪ ಅಷ್ಟೇ.
ಈ ಕಳ್ಳನಿಗೆ ಪಿಳ್ಳೆನೇವೋ ಅನ್ನೋಂಗೆ ಗಿಫ್ಟ್ ಪಡೆಯೋದಕ್ಕೆ ಕೆಲವು ಫಂಕ್ಷನ್ಗಳನ್ನು ಅರೇಂಜ್ಗಳನ್ನು ಸುಮ್ಮನೆ ಒಬ್ಬ ತನ್ನ ಕೆಳ ಹಂತದ ಅಧಿಕಾರಿಗಳನ್ನು ನೌಕರನ್ನ ಮನೆಗೆ ಕರೆದು ಬಾ ಸ್ವಲ್ಪ ಕೆಲಸ ಇದೆ, ಇಲ್ಲ ಅಂತ ಹೇಳಿದ್ರೆ ನನಗೆ ಈ ಜಾಗದಿಂದ, ಯಾಕಂದ್ರೆ ಅವನು ಅಲ್ಲೇ ಮನೆ ಮಾಡಿಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಸೇರಿಸ್ಕೊಂಡು ಒಂದೇ ಚಿಕ್ಕ ಪುಟ್ಟ ಮನೆಯಲ್ಲಿ ಏನೋ ವಾಸ ಮಾಡ್ತಾ ಇರ್ತಾನೆ. ಅವನನ್ನು ಯಾವುದೋ ದೂರಕ್ಕೆ ನೀನು ಎತ್ತಿ ಹಾಕ್ಬಿಡ್ತೀನಿ, ನೋಡಿ ನಿನಗೆ ಟ್ರಾನ್ಸ್ಫರ್ ಇದೆ, ನೋಡಿ ನೀನು ಅಲ್ಲಿ ಹೋಗ್ಬೇಕಾಗುತ್ತೆ ಅಂತೇಳಿ ಫೋನ್ ಮಾಡಿದಾಗ ಅವನ ಮನೆಗೆ ಬಂದು ಸ್ವಲ್ಪ 10, 15, 20, 50, 1 ಲಕ್ಷನ ಕೊಟ್ಟು ಕೈ ಬೆಚ್ಚು ಮಾಡಿ ಹೋಗಂತ ನೋಡ್ತಾ ಇದೆ. ಹೌದು ತಾನೆ? ಈ ಕೆಲವು ಬಳುವಳಿ ವಸ್ತುಗಳನ್ನು ಪಡಿತಕ್ಕಂಥದ್ದು, ಗಣ್ಯರ ಅಪರಾಧಕ್ಕಾಗಿ ಭ್ರಷ್ಟಾಚಾರ, ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮಾಡುವ ಅಪರಾಧಗಳೇ ಗಣ್ಯ ಅಪರಾಧಗಳು, ವೈಟ್ ಕಾಲರ್ ಕ್ರೈಮ್ಸ್. ಹೌದು ತಾನೆ? ಇವರು ಮೇಲ್ವರ್ಗಕ್ಕೆ ಸೇರಿದ ಸುಶಿಕ್ಷಿತ ಉನ್ನತ ಹುದ್ದೆಯ ಜನರು ಹೆಚ್ಚಾಗಿ ಭ್ರಷ್ಟಾಚಾರದ ತೊಡಗಿರ್ತಾರೆ. ನೋಡಿ, ಈ ಸಣ್ಣ ಪುಟ್ಟ ಕಳ್ಳತನ ಮೋಸ ಮಾಡತಕ್ಕಂಥ ಜನರಿಗಿಂತ ಈ ಒಂಥರ ಬಿಳಿ ಕತ್ತಿನ ಪಟ್ಟಿಯವರು ಮಾಡುವಂಥ ಅಪರಾಧ ಇದೆಯಲ್ಲ, ಇದೊಂಥರ ಘೋರ ಅಪರಾಧ. ಹೌದು ತಾನೆ? ಇವರು ಯಾಕಂತ ಹೇಳಿದ್ರೆ ಇಲ್ಲಿ ಕೈಗಾರಿಕೋದ್ಯಮಿಗಳಾಗಿರ್ತಾರೆ, ವೈದ್ಯರಾಗಿರ್ತಾರೆ, ಇಂಜಿನಿಯರ್ಗಳಾಗಿರ್ತಾರೆ, ವ್ಯಾಪಾರಿ, ನ್ಯಾಯಾಧೀಶರು, ಸಚಿವರು, ಗುತ್ತಿಗೆದಾರರು. ಹೌದು ತಾನೆ? ಸಚಿವರು, ನ್ಯಾಯಾಧೀಶರು, ವ್ಯಾಪಾರಿಗಳು, ಇಂಜಿನಿಯರ್ಗಳು, ನೋಡಿ ಇವರೆಲ್ಲ ಮಾಡುವುದು ಅಷ್ಟು ಸುಲಭವಾಗಿ ನಮಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ಇನ್ವಾಲ್ವ್ ಆದವನಿಗೆ ಮಾತ್ರ ಗೊತ್ತಾಗುತ್ತೆ ಎಂಬುದನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ. ಪೊಲಿಟಿಕ್ಸ್ ಈಸ್ ದ ಲಾಸ್ಟ್ ರೆಸಾರ್ಟ್ ಆಫ್ ದಿ ಸ್ಕೌಂಡ್ರಲ್ಸ್ ಅಂತ ಒಂದು ಮಾತು ಬರುತ್ತೆ. ಪೊಲಿಟಿಕ್ಸ್ ಈಸ್ ದ ಲಾಸ್ಟ್ ರೆಸಾರ್ಟ್ ಆಫ್ ದಿ ಸ್ಕೌಂಡ್ರಲ್ಸ್. ಅಂದರೆ ರಾಜಕೀಯ ಎನ್ನುವುದು ನೀಚರ ಕಟ್ಟ ಕಡೆಯ ತಾಣ. ಹಾಗಂತ ಯಾರು ಬೇಸರ ಆಗೋದು ಬೇಡ. ಯಾರೋ ಒಬ್ರು ಹೇಳಿದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹೌದು ತಾನೆ? ಈ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಭ್ರಷ್ಟಾಚಾರಗಳನ್ನು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗಿದ್ರೆ ಮಕ್ಕಳೇ, ಕೆಲವೊಂದು ನಮ್ಮ ದೇಶದಲ್ಲಿ ನಡೆದಂತಹ ಈ ಭ್ರಷ್ಟಾಚಾರದ ಹಗರಣಗಳನ್ನು ನಿಮ್ಮ ಮುಂದೆ ಕೆಲವನ್ನ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಕಾರಣ ಪರಿಣಾಮಗಳಿದೆ, ಅವುಗಳ ಜೊತೆಯಲ್ಲಿ ನಾನು ಕೆಲವೊಂದನ್ನು ಇಲ್ಲಿ ಹೇಳುವಂತಹ ಪ್ರಯತ್ನಗಳನ್ನು ಮಾಡ್ತೇನೆ ಸ್ನೇಹಿತರೆ. ಏನಂತ ಹೇಳಿದ್ರೆ ನೋಡಿ, 1986ರಲ್ಲಿ ಬೋಫರ್ಸ್ ಹಗರಣ ಇತ್ತು. ಈ ಬೋಫರ್ಸ್ ಹಗರಣ 1750 ಕೋಟಿ 1750 ಕೋಟಿ ಬೋಫರ್ಸ್ ಹಗರಣವನ್ನು ನೋಡ್ತಾ ಇದ್ದೇವೆ. ಲೋಫರ್ಸ್ ಅಲ್ಲ, ಮತ್ತು ಬೋಫರ್ಸ್ ಹಗರಣ. ಆಗ ಪ್ರಧಾನಿ ಯಾರಿದ್ರು ಅದನ್ನೆಲ್ಲ ಹೇಳೋದು ಬೇಡ. ನಂತರ ಎರಡನೇದು ಅರ್ಷಾದ್ ಮೆಹ್ತಾರವರ ಷೇರುಪೇಟೆ ಹಗರಣ 1992. ಅರ್ಷಾದ್ ಮೆಹ್ತಾ ಬ್ಯಾಂಕ್ಗಳಿಂದ, ಸಾರ್ವಜನಿಕ ಬ್ಯಾಂಕ್ಗಳಿಂದ 8,383 ಕೋಟಿ ಅನ್ನ ಹಗರಣವನ್ನು ಮಾಡಿದ್ರು. ನೋಡಿ ಹೇಗಿದೆ. ಇವು ರಾಷ್ಟ್ರ ಮಟ್ಟದ ಹಗರಣಗಳು. ದೊಡ್ಡ ದೊಡ್ಡ ಈ ಚಿಕ್ಕ ಪುಟ್ಟ ವ್ಯಕ್ತಿಗಳು ಮಾಡುವ ಹಗರಣಗಳನ್ನು ಬಿಡಿ, ರಾಷ್ಟ್ರ ಮಟ್ಟದ ಹಗರಣಗಳು. JMM ಲಂಚದ ಹಗರಣ. ನರಸಿಂಹರಾವ್ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಶಿಬು ಸೋರೆನ್ ನೇತೃತ್ವದ ಜಾರ್ಖಂಡ್ ಮುಕ್ತಿ ಮೋರ್ಚಾಕ್ಕೆ ಸೇರಿದ ಜನತಾದಳದ 3 ಮಂದಿ ಲೋಕಸಭಾ ಸದಸ್ಯರಿಗೆ ಲಂಚ ನೀಡಿರ್ತಕ್ಕಂತಹದ್ದು 1993ರಲ್ಲಿ JMM ಲಂಚದ ಹಗರಣವನ್ನು ನಾವಿಲ್ಲಿ ಸ್ನೇಹಿತರೆ ನೋಡ್ತಾ ಇರ್ಬೋದಾಗಿದೆ ಸ್ನೇಹಿತರೆ. ಸೊ ಈಗ ಲಂಚ ಅನ್ನೋದು ಹೀಗೆ. ಈ ನಂತರ 1994ರಲ್ಲಿ ನಡೆದಂತಹ ಸಕ್ಕರೆ ಹಗರಣವನ್ನು ನೋಡ್ತಾ ಇದ್ದೇವೆ. ಈ ಸಕ್ಕರೆ ಹಗರಣ ಅಂದರೆ ಪರ್ಮಿಟನ್ನು ಕೇಂದ್ರ ಮಂತ್ರಿಯೊಬ್ಬರು ಪಡೆಯೋದಕ್ಕೋಸ್ಕರ ಖಾಸಗಿ ಮಾಲಕನಿಂದ ಪಡೆದುಕೊಂಡಿದ್ದು 650 ಕೋಟಿ. ನಂತರ ಸ್ಟಾಂಪ್ ಪೇಪರ್ ಹಗರಣ. ನಿಮಗೆ ಕರೀಂಲಾಲ್ ತೆಲಿಗೆ ವಿಷಯ ಗೊತ್ತಿದೆ. ಕರೀಂಲಾಲ್ ತೆಲಿಗೆ 5,000 ಕೋಟಿ ರೂಪಾಯಿ ಸ್ಟಾಂಪ್ ಪೇಪರ್ ಹಗರಣವನ್ನು ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ನೀಡಿದ್ದನ್ನು ನೋಡ್ತಾ ಇದ್ದೇವೆ. ನಂತರ 1995 ಬಿಹಾರದ ಲಾಲು ಪ್ರಸಾದ್ ಯಾದವ್ ಅವರು ಮುಖ್ಯಮಂತ್ರಿ ಆದಾಗ ನಡೆದಂತಹ ಒಂದು ಹಗರಣ 950 ಕೋಟಿ. ಶವಪೆಟ್ಟಿಗೆ ಹಗರಣ. ಶವಪೆಟ್ಟಿಗೆಗಳು, ಸತ್ತಂತ ವ್ಯಕ್ತಿಗಳಿಗೆ ಪೆಟ್ಟಿಗೆ ನೀಡುವಂತಹ ಶವದಲ್ಲಿಯೂ ಶವಪೆಟ್ಟಿಗೆಯಲ್ಲೂ ಆಗಿಬಿಡ್ತು. 2000ರಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮಡಿದಂತಹ ಸೈನಿಕರ ಶವಗಳ ರವಾನೆಗಾಗಿ ನಡೆದಂತಹ ಹಗರಣವನ್ನು ನೋಡ್ತಾ ಇದ್ದೇವೆ. ಇದಕ್ಕಾಗಿ ಜಾರ್ಜ್ ಫರ್ನಾಂಡಿಸ್ ರವರು ರಾಜೀನಾಮೆ ನೀಡಿದ್ದನ್ನು ಕಾಣಬಹುದಾಗಿದೆ. ಅಮೆರಿಕದ ಕಂಪನಿಗೆ ಖರೀದಿಯ ಸಂದರ್ಭದಲ್ಲಿ ನಡೆದಂತಹ ಭ್ರಷ್ಟಾಚಾರ ಎಂಬುದನ್ನು ನೋಡ್ತಾ ಇದ್ದೇವೆ. ನಂತರ 2G ಸ್ಪೆಕ್ಟ್ರಮ್ ಹಗರಣ. 2G ಸ್ಪೆಕ್ಟ್ರಮ್ 2010-11ರಲ್ಲಿ ಹೊತ್ತಾನೆ 2G ಸ್ಪೆಕ್ಟ್ರಮ್ ತರಂಗಗಳನ್ನು ಈ ಕನಿಮೋಳಿ ಮತ್ತು ರಾಜಾ ಅವರ ಒಂದು ಹಗರಣಗಳನ್ನು 1,76,00,000
1,76,00,000 ನೋಡ್ತಾ ಇದ್ದೇವೆ. ಎ ರಾಜ ಮತ್ತು DMK ವರಿಷ್ಠ ನೇತರಾದ ಎಸ್ ಕರುಣಾನಿಧಿ ಮಗಳು ಸಂಸತ್ ಸದಸ್ಯೆ ಶ್ರೀಮತಿ ಕನಿಮೋಳೆ ಹೊತ್ತಾನೆ. ಅದನ್ನು ಹೇಳೋದು ಬೇಡ, ಅದೇನೋ ಮತ್ತೆ ನ್ಯಾಯದಲ್ಲಿ ಹೋದರು, ಅದೆಲ್ಲ ಅವ್ರ ಪರವಾಗಿ ಬಂತು ಕೇಸು ಅಂತ ಹೇಳಿ ನಾನು ಹೆಸರದು ಬೇಡ. ಓಕೆ, IPL ಹಗರಣ ಹೊತ್ತಾನೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಹಗರಣವನ್ನು ಕ್ರಿಕೆಟ್ 2020 ಮ್ಯಾಚ್ನಲ್ಲಿ ಹಗರಣ ಇತ್ತು. ಇದೊಂದು 2010 ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಕ್ರಿಕೆಟ್ ಮ್ಯಾಚ್ನ ಹಗರಣ 7,520 ಕೋಟಿ 7,520 ಕೋಟಿ ಎಂಬುದನ್ನು ನೋಡ್ತಾ ಇದ್ದೇವೆ. ಶಶಿ ತರೂರ್ ತನ್ನ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು ಇಲ್ಲಿ. ನಂತರ LIC ಹೌಸಿಂಗ್ ಲೋನ್ ಸ್ಕೀಮ್, ಇನ್ಶೂರೆನ್ಸ್ ಮನೆ ಸಾಲದ ಹಗರಣವನ್ನು ಅಂತ ಹೇಳಿದ್ರೆ ಸಂಸ್ಥೆಗಳಿಗೆ, ಖಾಸಗಿ ಸಂಸ್ಥೆಗಳಿಗೆ ಉದ್ಯೋಗ ಆಗ್ತಕ್ಕಂಥಗೆ ಕಡಿಮೆ ದರದಲ್ಲಿ ನಾವು ಇದನ್ನು ಕೊಡ್ತೀವಿ ಅಂತಂದೇಳಿ ಕಮಿಷನ್ ಪಡೆದಿದ್ದು 20,000 ಕೋಟಿಯಷ್ಟು ನಷ್ಟ ಆಯಿತು ಎಂಬುದನ್ನು ನೋಡ್ತಾ ಇದ್ದೇವೆ. ನಂತರ ಕಾಮನ್ವೆಲ್ತ್ ಹಗರಣ 2010-11ರಲ್ಲಿ ನೋಡ್ತಾ ಇದ್ದೇವೆ. ದೆಹಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ 1,899 ಕೋಟಿ ವಿನಿಯೋಗಿಸಲಾಯಿತು. ಹೊತ್ತಾನೆ ಇದನ್ನು ನಂತರ 87,000 ಕೋಟಿಗೆ ಹೇರಿಸಲಾಯಿತು ಎಂಬುದನ್ನು ನೋಡ್ತಾ ಇದ್ದೇವೆ. ಹೌದಾನೆ. ಹೀಗೆ ಇದು ಸಹ ಕಾಮನ್ವೆಲ್ತ್ ಹಗರಣವೂ ಸಹ ಅದನ್ನು ನೋಡ್ತಾ ಇರ್ಬೋದಾಗಿ ಸ್ನೇಹಿತರೆ. ನಂತರ ಡಿನೋಟಿಫಿಕೇಶನ್, ಕಾನೂನು ಬಾಹಿರ ಗಣಿಗಾರಿಕೆ ಮತ್ತು ಸಾರ್ವಜನಿಕ ಭೂಮಿಯ ಡಿನೋಟಿಫಿಕೇಶನ್, ಇಲ್ಲಿಗಲ್ ಮೈನಿಂಗ್ ಆ್ಯಂಡ್ ಪಬ್ಲಿಕ್ ಲೋನ್ ಡಿನೋಟಿಫಿಕೇಶನ್ ಎಪಿಸೋಡ್. ಅವತ್ತರ ಡಿನೋಟಿಫಿಕೇಶನ್ ಎಪಿಸೋಡ್ ಕರ್ನಾಟಕ, ಆಂಧ್ರದಲ್ಲಿ ಕಾನೂನು ಬಾಹಿರ ಗಣಿಗಾರಿಕೆ ನಿರಂತರವಾಗಿ ನಡೀತಲೇ ಇತ್ತು. ಅವತ್ತಾನೆ ಗಣಿಗಾರಿಕೆ ಅಂದ ತಕ್ಷಣ ಮುಂಚೂಣಿಯಲ್ಲಿ ಬರ್ತಕ್ಕಂಥವ್ರು ಜನಾರ್ದನ್ ರೆಡ್ಡಿ ಇರ್ಬೋದು, ಬೇಡ ಹೆಸರು ಹೇಳೋದು ಬೇಡ. ನಂತರ ನಮ್ಮ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿಯವರು ಈ ಸಂಬಂಧವಾಗಿ ಜೈಲಿಗೆ ಹೋಗಿ ಬಂದುಬಿಟ್ರು ಎಂಬುದನ್ನು ನೋಡ್ತಾ ಇದ್ದೇವೆ. ಸರ್ಕಾರಕ್ಕೆ ಕೋಟ್ಯಾಂತರ ರು ತೆರಿಗೆ ವಂಚನೆ ಆಯಿತು ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ ಸ್ನೇಹಿತರೆ. ಹೌದಾನೆ. ಸೊ ಹೀಗೆ ಇವೆಲ್ಲವೂ ಸಹ ಕೆಲವು ಭ್ರಷ್ಟಾಚಾರದ ಸಾರ್ವಜನಿಕ ಜೀವನದಲ್ಲಿ ಕಂಡುಬಂದಂತಹ ಕೆಲವೊಂದು ಉದಾಹರಣೆಗಳು. ಇನ್ನೂ ಸಾಕಷ್ಟಿದೆ, ಹೇಳ್ತಾ ಹೋದರೆ ಉದಾಹರಣೆಗಳಿಗೆ ನೆವರ್ ಎಂಡ್, ಅದು ನಡೀತಲೇ ಇದೆ ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ. ಈಗ ನಮ್ಮ ಕೊರೋನಾ ಅಂತಹ ಸಂದರ್ಭದಲ್ಲಿ ಈಗ ಕೆಲವು ಡಿ ಸಿಗಳಿಗೆ ಕೆಲವು ಲೆಕ್ಕಪತ್ರಗಳನ್ನು ಕೇಳಿದ್ದನ್ನು ನೋಡ್ತಾ ಇದ್ದೇವೆ. ಹೌದಾನೆ. ಈಗ ಕೆಲವು ಇಲಾಖೆಗಳಲ್ಲಿ ಆದಂತಹ ಕೆಲವಾರು ಹಗರಣಗಳು ನಮ್ಮ ದಿನನಿತ್ಯ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಎಂಬುದನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗಿದ್ದಾಗ ಈ ಟೈಪ್ಸ್ ಆಫ್ ಕರಪ್ಷನ್, ಭ್ರಷ್ಟಾಚಾರದ ರೂಪಗಳು, ಅವು ಹೇಗಿದೆ ಭ್ರಷ್ಟಾಚಾರದ ರೂಪಗಳನ್ನು ನಾವು ನೋಡ್ತಾ ಬಂದರೆ ಸ್ನೇಹಿತರೆ, ಈ ಭ್ರಷ್ಟಾಚಾರದ ರೂಪಗಳಲ್ಲಿ ಸಾಕಷ್ಟು ಪ್ರಕಾರಗಳಿವೆ ಭ್ರಷ್ಟಾಚಾರಕ್ಕೆ. ಉದಾಹರಣೆ, ರಾಜಕಾರಣಿಗಳಿಂದ ಭ್ರಷ್ಟಾಚಾರ, ಅಧಿಕಾರಿಗಳಿಂದ ಭ್ರಷ್ಟಾಚಾರ, ಪೊಲೀಸರಿಂದ ಭ್ರಷ್ಟಾಚಾರ, ವ್ಯಾಪಾರಗಳಿಂದ ಭ್ರಷ್ಟಾಚಾರ, ಗಣ್ಯ ವ್ಯಕ್ತಿಗಳಿಂದ ಭ್ರಷ್ಟಾಚಾರ. ಇದನ್ನು ಪ್ರೊಫೆಸರ್ GR ಮದನ್ ರವರು ಹೇಳಿದ್ದಾರೆ ಈ 5. ನಂತರ ಪ್ರೊಫೆಸರ್ ರಾಮ್ ಹೌಜಾರ್ ಅವರು ಭ್ರಷ್ಟಾಚಾರದ 5 ಪ್ರಮುಖ ಪ್ರಕಾರಗಳನ್ನು ನೀಡಿದ್ದಾರೆ. ಲಂಚ ಪಡೆಯೋದು, ಸ್ವಜನ ಪಕ್ಷಪಾತ, ಹಣದ ದುರುಪಯೋಗ, ಪೋಷಣೆ, ಪಕ್ಷಪಾತವನ್ನು ಅನುಭವಿಸ್ತಕ್ಕಂಥದ್ದು ಎಂಬುದನ್ನು ನಾವು ನೋಡ್ತಾ ಇರ್ಬೋದಾಗಿದೆ ಸ್ನೇಹಿತರೆ. ಹೀಗೆ ಈ ಭ್ರಷ್ಟಾಚಾರದ ರೂಪಗಳನ್ನಾಗಿ ನೋಡ್ತಾ ಇರ್ಬೋದಾಗಿದೆ ಸ್ನೇಹಿತರೆ. ಹಾಗಾದರೆ ವಿ ಆರ್ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಭ್ರಷ್ಟಾಚಾರದ ಕಾರಣಗಳು. ಹೌದಾನೆ. ಕಾಸಸ್ ಆಫ್ ಕರಪ್ಷನ್ಸ್, ಭ್ರಷ್ಟಾಚಾರದ ಕಾರಣಗಳು. ಸ್ನೇಹಿತರೆ, ಈ ವ್ಯಕ್ತಿ ಇದಾರಲ್ಲ, ಈ ಜನರಿದಾರಲ್ಲ, ಅಧಿಕಾರಿಗಳಿದಾರಲ್ಲ, ಇವರು ಮಾಡುವಂತಹ ಕೆಲಸ, ಪ್ರತಿಯೊಂದು ಕೆಲಸಕ್ಕೂ ಒಂದೊಂದು ಕಾರಣ ಇದ್ದೇ ಇರುತ್ತೆ. ಉದಾಹರಣೆ, ಕಳ್ಳನಿಗೆ ಕಳ್ಳತನ ಮಾಡೋದಕ್ಕೂ ಒಂದು ಕಾರಣ ಇರುತ್ತೆ, ಸುಳ್ಳನಿಗೆ ಸುಳ್ಳು ಹೇಳುವುದಕ್ಕೂ ಒಂದು ಕಾರಣ ಇರುತ್ತೆ. ಹಾಗೆ ಕಟುಕನಿಗೆ ತಲೆ ತೆಗೆಯೋದಕ್ಕೂ, ಯಾರ್ದಾದ್ರೂ ತಲೆ ತೆಗೆಯೋದಕ್ಕೂ ಒಂದು ಕಾರಣ ಇರುತ್ತೆ ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ. ಹಾಗೆ ಈ ಸುಳ್ಳು ಹೇಳ್ತಾ ಇದ್ದಾನೆ, ಅವನು ಕಳ್ಳತನ ಮಾಡ್ತಾ ಇದ್ದಾನೆ, ಕೊಲೆ ಮಾಡ್ತಾ ಇದ್ದಾನೆ, ಅದಕ್ಕೆ ಕಾರಣ ಇದೆ. ಹಾಗೆ ಭ್ರಷ್ಟಾಚಾರಕ್ಕೂ ಹಲವಾರು ಕಾರಣಗಳನ್ನು ನಾವು ನೋಡ್ತಾ ಇರ್ಬೋದಾಗಿದೆ ಸ್ನೇಹಿತರೆ. ಸೊ ಅವುಗಳನ್ನು ನಾನು 1 by 1 ಮಾತಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. 1ನೇದಾಗಿ ಭ್ರಷ್ಟಾಚಾರದ ಪ್ರಮುಖ ಕಾರಣಗಳನ್ನು ಈ ಕೆಳಗಿನಂತೆ ನಾವು ನೋಡಬಹುದಾಗಿದೆ. ಓಕೆ, ಈಗ ORS ತೊಗೊಂಡಂಗಾಯ್ತು, ಈಗ ಕುಡಿದಿದ್ದೀನಿ. ಈಗ ಮಾತನಾಡೋಣ.
ಭ್ರಷ್ಟಾಚಾರದ ಕಾಜಸ್, ಕಾರಣಗಳು. ಫಸ್ಟ್ ಒನ್, ಆರ್ಥಿಕ ಅಂಶಗಳು ಅಥವಾ ಆರ್ಥಿಕ ಕಾರಣಗಳು ಎಂಬುದನ್ನು ಎಕನಾಮಿಕ್ ರೀಸನ್ಸ್, ಫ್ಯಾಕ್ಟರ್ಸ್ಗಳನ್ನು ನೋಡ್ತಾ, ಆರ್ಥಿಕ ಅಂಶಗಳು, ಎಕನಾಮಿಕ್ ಫ್ಯಾಕ್ಟರ್ಸ್ಗಳನ್ನು ನೋಡೋಣ. ಆರ್ಥಿಕ ಅಂಶಗಳು, ಭ್ರಷ್ಟಾಚಾರಕ್ಕೆ ಕಾರಣಗಳು. ಫಸ್ಟ್ ಒನ್ ಎಕನಾಮಿಕ್ ಫ್ಯಾಕ್ಟರ್ಸ್, ಆರ್ಥಿಕ ಅಂಶಗಳು. ಹೌದು, ಆರ್ಥಿಕತೆಯೇ ಭ್ರಷ್ಟಾಚಾರದ ಮೂಲ. ಹೌದು ತಾನೆ? ಆರ್ಥಿಕತೆ ಎಂಬುದು ಭ್ರಷ್ಟಾಚಾರದ ಮೂಲವನ್ನಾಗಿ ನೋಡ್ತಾ ಇದ್ದೇವೆ. ಹೌದು ತಾನೆ? ಹಿಂದೆ ನಾವು ನೋಡ್ತಾ ಇದ್ದೇವೆ ಭ್ರಷ್ಟಾಚಾರದ ವ್ಯಾಪಕತೆ ಅಷ್ಟಾಗಿರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ನನಗೆ ಹಣ ಬೇಡಪ್ಪ, ನನಗೆ ಸಾಕಷ್ಟಿದೆ ಅನ್ನುವರ ಸಂಖ್ಯೆ ತುಂಬ ವಿರಳ. ಹೌದು ತಾನೆ? ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು ಭ್ರಷ್ಟರು ಎನ್ನುವುದ್ರೆ ತಪ್ಪಾಗುತ್ತೆ. ಆದರೆ ಕೆಲವೊಂದನ್ನು ಹೇಳಲೇಬೇಕಾಗುತ್ತೆ ಸ್ನೇಹಿತರೆ, ಕೆಲವೊಂದನ್ನು ಮಾತನಾಡಲೇಬೇಕಾಗುತ್ತೆ. ಇಲ್ಲಿರೋ ಟಾಪಿಕ್ಗೆ ಭ್ರಷ್ಟಾಚಾರ ಎನ್ನುವುದಾಗಿದೆ. ಹೌದು ತಾನೆ? ಈಗ ಒಂದು ಮಾತು, ಪಾವರ್ಟಿಯಲ್ಲಿ, ಬಡತನದಲ್ಲಿ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ವೈದ್ಯಕೀಯ ಸೌಲಭ್ಯ ಇಂದು ಮೂಲಭೂತ ಬೇಡಿಕೆ ಎಂದು ಪರಿಗಣಿಸಲಾಗಿದೆ. ಆದರೆ ಇಂತಹ ಕೆಲವರು ತಮ್ಮ ದುರಾಸೆಯಿಂದ ನಾನು ದಿಢೀರನ ಶ್ರೀಮಂತ ಆಗಬೇಕು, ನಾನು ಸೈಟ್ ಮಾಡಬೇಕು, ಬೆಂಗಳೂರಲ್ಲಿ ಸೈಟ್ ಮಾಡಬೇಕು, ಅಪಾರ್ಟ್ಮೆಂಟನ್ನು ತೆಗೆದುಕೋಬೇಕು, ನನ್ನ ಮಕ್ಕಳಿಗೆ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು, ಚಿನ್ನವನ್ನು ತಗೋಬೇಕು. ನೋಡಿ, ಅವರಿಗೆ ಅವರ ಆಸೆಗೆ ನಿಲ್ಕೆ ಇಲ್ಲ. ಹೌದು ತಾನೆ? ಹಾಗಾಗಿ ಲಂಚ ಪಡೆದು ಹಣ ಗಳಿಸ್ತಾರೆ ತಮ್ಮ ಬೇಡಿಕೆ ಪೂರೈಕೆಗಾಗಿ. ಶ್ರೀಮಂತ ವೈಭವ ಪೂರಿತ ಆ ಜೀವನವನ್ನು, ಕನಸನ್ನು ಕಾಣ್ತಾರೆ. ಉನ್ನತ ಮಟ್ಟದ ಜೀವನವನ್ನು ಕನಸ್ಕೊಳ್ಳೋದು, ದೊಡ್ಡ ದೊಡ್ಡ ಕಾರ್ಯಗಳನ್ನು ತೆಗೆದುಕೊಳ್ಳತಕ್ಕಂಥದ್ದು. ಒಬ್ಬ ನೋಡಿ, ಒಂದು ಸಾಮಾನ್ಯ ಮಟ್ಟದ ಅಧಿಕಾರಿ, ಒಬ್ಬ ಉಪನ್ಯಾಸಕ, ಒಬ್ಬ ಲೆಕ್ಚರರು, ಒಬ್ಬ ಟೀಚರ್, ಹೌದು ತಾನೆ, ಒಬ್ಬ ಹೈಸ್ಕೂಲ್ ಮಾಸ್ಟ್ರು, ಇವ್ರನ್ನ ಉದಾಹರಣೆ ತೆಗೆದುಕೊಂಡ್ರೆ ತಮ್ಮ ಜೀವನದಲ್ಲಿ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿದ, ಮಕ್ಕಳು ಮದುವೆ ಮಾಡಿದ್ರೆ ಜೀವನ ಸಾರ್ಥಕ ಅಂದ್ಕೊಂಡ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಈಗ ಅವ್ರ ಜೀವನವೇ ಅಷ್ಟೇ ಒಂಥರ ಸರ್ಕಸ್. ಬರೋ ಜೀವನದಲ್ಲಿ ಎಷ್ಟೆಷ್ಟು LIC ಹೋಗುತ್ತೆ, ಎಷ್ಟೆಷ್ಟು ರೇಷನ್ಗೆ ಹೋಗುತ್ತೆ, ಎಷ್ಟೆಷ್ಟು ಬಡ್ಡಿ ಕಟ್ಟಬೇಕು, ಎಷ್ಟೆಷ್ಟು ಚೀಟಿ ಕಟ್ಟಬೇಕು. ಹೌದು ತಾನೆ? ಇವೆಲ್ಲವನ್ನು ಲೆಕ್ಕಾಚಾರ ಹಾಕಿ ಅದರ ಜೊತೆಯಲ್ಲಿ ತಮ್ಮ ಕುಟುಂಬ ಸದಸ್ಯರಿಗೆ, ಇವರಿಗೆ ಒಂದಿಷ್ಟು ಹಣ ಕೊಡೋದು, ಅವತ್ತರ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಮದುವೆ ಅದೆಲ್ಲ ಇರುತ್ತೆ. ಅದೆಲ್ಲವನ್ನು ಮಾಡಿ ಉಳಿದ ಹಣದಲ್ಲಿ ಅಪ್ಪಿತಪ್ಪಿ ಏನೋ ಒಂದು 4 ವೀಲ್ ಕಾರ್ ತೊಗೊಂಡೆ ಅಂತ ಹೇಳಿದ್ರೆ, ಜೀವನದಲ್ಲಿ ಒಂದು ಸಣ್ಣ ಕಾರ್ ತೊಗೊಳ್ಳೋದು, ಪುಟ್ಟ ಕಾರು, ಪುಟ್ಟ ಮನೆ ಅವನ ಜೀವನದ ಅತಿ ದೊಡ್ಡ ಗುರಿ. ಅವ್ನು ತೊಗೊಂಡ್ಬಿಟ್ಟಂದ್ರೆ ಅವನ ಜೀವನ ಸಾರ್ಥಕತೆ ಅಂತ. ಆದರೆ ಕೆಲವರನ್ನು ನೋಡಿ, ಪರ್ಸೆಂಟೇಜಿನಿಂದಲೇ, ಹಣದಿಂದಲೇ ದೊಡ್ಡ ದೊಡ್ಡ ಕಾರ್ಗಳನ್ನು ಇರ್ತಕ್ಕಂಥದ್ದು. ಹೊತ್ತೋನೆ ಇನೋವಾ ಆಗಿರ್ಬೋದು, BMW ಆಗಿರ್ಬೋದು, ಇನ್ನೂ ಕೆಲವು ಬೇಕಾದಂಥ ಇದು ಬಂದಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಆ ಕಾರ್ ಇನ್ನೂ ಏನೂ ಆಗಿರಬೇಡ, ಅದನ್ನು ಬಿಟ್ಟು ಮತ್ತೊಂದು ಕಾರನ್ನು ತೆಗೆದುಕೊಂಡಿರ್ತಾನೆ. ಹಾಗೆ ಹೌದು ತಾನೆ? ಅಂತಹ ದುರಾಸೆ, ಯಾಕಂದರೆ ಅವರಿಗೆ ವಾಮ ಮಾರ್ಗ, ಅವರಿಗೆ ಸಾಕಷ್ಟು ಅರಿವಿನ ಮಾರ್ಗಗಳಿರುತ್ತೆ. ಅಲ್ಲಿ ಬಂದು ಹಣ ಸೇರುವಂತಹ ಮಾರ್ಗಗಳು ಅವರಿಗೆ ಇರುತ್ತೆ ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ ಸ್ನೇಹಿತರೆ. ನಂತರ ಈ ಲೆಸ್ ಸ್ಯಾಲ್ರಿ, ಅತ್ಯಲ್ಪ ಸಂಬಳ, ಹೌದು ತಾನೆ? ಅತ್ಯಲ್ಪ, ಇನ್ಸಫಿಷಿಯೆಂಟ್ ಸ್ಯಾಲರಿ ಎಂಬುದನ್ನು ನೋಡ್ತಾ ಇದ್ವಿ. 2ನೇ ಪಾಯಿಂಟು, ಕೆಲವು ವಿವಿಧ ಇಲಾಖೆಗಳಲ್ಲಿ ಸೇವೆ ಮಾಡ್ತಕ್ಕಂಥವರಿಗೆ, ಕಾರ್ಕುನರಿಗೆ, ಕರ್ಮಚಾರಿಗಳಿಗೆ, ಇವರಿಗೆ ತುಂಬ ಕಡಿಮೆ ಸಂಬಳ ಇರುತ್ತೆ ಎಂಬುದನ್ನು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಒಬ್ಬ ಉನ್ನತ ಅಧಿಕಾರಿ ಭೇಟಿ ಆಗೋದಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಹಣ ಖರ್ಚು ಮಾಡಿದರೆ ಸಾಕು, ಹೋಗಿ ಅವ್ರನ್ನ ಭೇಟಿ ಆಗ್ಬೋದು. ಕಾನ್ಸ್ಟೇಬಲ್ ಹುದ್ದೆ ಬಲದಿಂದ ದಾರಿಯಲ್ಲಿ ಹೋಗುವ ವಾಹನಗಳನ್ನು ತಡೆದು ಗಂಟೆಗಟ್ಟಲೆ, ಹೌದು ತಾನೆ, ಆ ಪೊಲೀಸ್ ಠಾಣೆಯಲ್ಲಿ ನಿಲ್ಲಿಸ್ಕೊಳ್ಳೋದಕ್ಕಿಂತ ಇಂಥ 10-20 ಕೊಟ್ಬಿಟ್ರೆ ಅದು ಹೋಗ್ಬೋದು ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ. ಹಾಗೆ ಕೆಲವರಿಗೆ ಸಂಬಳ ಬಹಳ ಕಡಿಮೆ ಇರುತ್ತೆ. ಹೌದು, ಅಂಥ ಸಂದರ್ಭದಲ್ಲಿ ನೋಡಿ ಸ್ನೇಹಿತರೆ, ಈ ಸಂಬಳ ಕಡಿಮೆ ಆದಂತಹ ಸಂದರ್ಭದಲ್ಲಿ ಅವನು ಈಗ ಒಂದು ಮಾತು ಬರುತ್ತೆ, ತಾನು ಬಯಸಿದಂತೆ ಜೀವನ ಮಾಡಿದರೆ ತನ್ನ ಸಂತೃಪ್ತ ಜೀವನವನ್ನು ಮಾಡ್ಬೋದಂತೆ. ಆದರೆ ಇತರರನ್ನ ನೋಡಿ ತಾನು ಜೀವನವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ತನಗೆ ತಿಂಗಳಿಗೆ 1 ಲಕ್ಷ ಅಲ್ಲ 10 ಲಕ್ಷ ಬಂದರೂ ಸಹ ಸಂಬಳ ಸಾಕಾಗೋದಿಲ್ಲಂತೆ. ಅಂದರೆ ತನ್ನ ಸ್ವಂತಕ್ಕಾಗಿ ಏನೇನೋ ಕನಸುಗಳನ್ನು ಕಾಣ್ಕೊಂತ ಹೋದರೆ ಬೇರೆಯವ್ರ ಥರ ನಾನು ಆಗಬೇಕು, ಬೇರೆಯವ್ರ ಥರ ನಾನು ಪಡ್ಕೋಬೇಕು ಅಂತೇಳಿ ಹೊರಟ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತನ್ನ ಜೀವನ ಅಥವಾ ತನ್ನ ಬರೋ ಸಂಬಳ ಬರೋ ಚೀಟಿ ಕಟ್ಟೋದಕ್ಕೆ, ಲೋನ್ ಕಟ್ಟೋದಕ್ಕೆ ಆಗೋದಿಲ್ಲ. ಆ ಥರ ಪರಿಸ್ಥಿತಿ ಆಗಿಬಿಡುತ್ತೆ. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಮೀಟರ್ ಬಡ್ಡಿ ಇದೆ. ಒಂದು ಸೈಟ್ ತೊಗೋಬೇಕಂತ ಹೇಳಿದ್ರೆ ನೋಡೋ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರು ಒಂದು ರೀತಿ ಅವರೊಂಥರ ದನ ಪಿಶಾಚಿಗಳು ಅನ್ನೋದಕ್ಕಿಂತ ರಾಕ್ಷಸರು. ಇರುವಂತಹ ಬೆಲೆಗಿಂತ 10 ಪಟ್ಟು ಹೇಳಿ ತಾವು ಧನದಾಹವನ್ನು ಮಾಡ್ಕೊಳ್ತಾರೆ. ಯಾಕೆಂದರೆ ಅವ್ರಿಗೆ ಬೇಕಾಗಿದೆ, ಕೊರಳಲ್ಲಿ ದೊಡ್ಡ ದೊಡ್ಡ ಚೈನ್ ಬೇಕಾಗಿದೆ, ಕೈಯಲ್ಲಿ ಉಂಗುರಗಳು ಬೇಕಾಗಿದೆ, ಹೊತ್ತಾನೆ ದೊಡ್ಡ ದೊಡ್ಡ ಕಾರ್ಗಳು ಬೇಕಾಗಿದೆ. ಆ ಥರ ಮೋಸದ ಪ್ರವೃತ್ತಿಯೇ ಹೆಚ್ಚಾಗಿಬಿಟ್ಟಿದೆ. ಹೀಗಿದ್ದಾಗ
ಹಾಗಾದರೆ ಅತ್ಯಲ್ಪ ಸಂಬಳ ತಗೊಳ್ಳೋದು ಇದು ನಾನು ತಗೋಬೇಕು ಅಂತನ ಸಾರ್ ಅಂತಲ್ಲ. ಆದರೆ ಅವರ ಹುದ್ದೆಗೆ ತಕ್ಕ ಹಾಗೆ ಸರ್ಕಾರ ಅದನ್ನು ಫಿಕ್ಸ್ ಮಾಡಿರುತ್ತೆ. ಈ ಜಾತಿ ತಾರತಮ್ಯ ಇಲ್ಲ, ವ್ಯಕ್ತಿ ತಾರತಮ್ಯನೇ ಇಲ್ಲ ಇದನ್ನು ಕೆಲಸವನ್ನು ತಗೊಳ್ಳೋದಕ್ಕೆ. ಆದರೆ ಕೆಲವೊಂದು ಹುದ್ದೆಗಳನ್ನು ಕೆಲವರು ಮಾಡ್ತಾ ಇರ್ತಾರೆ, ಅದರಲ್ಲೇ ಸಂತೃಪ್ತ ಜೀವನವನ್ನು ಮಾಡಿ ತಾನು ಚೆನ್ನಾಗಿ ಜೀವನವನ್ನು ಕಂಡುಕೋಬಹುದು. ಅದನ್ನು ಬಿಟ್ಟು ದುರಾಸೆಗೆ ಏನಾದರೂ ಹೋಗಿಬಿಟ್ರೆ ಅದು ಆಗುತ್ತೆ ಎಂಬುದನ್ನು ನೋಡ್ತಾ ಇದ್ದೇವೆ. ನಂತರ ಸ್ನೇಹಿತರೆ, ಹಣದ ಅಧಿಕಗೊಳ್ಳುತ್ತಿರುವ ಮೌಲ್ಯ, ಹಣದ ಅಧಿಕಗೊಳ್ಳುತ್ತಿರುವಂತಹ ಮೌಲ್ಯ, ಇನ್ಕ್ರೀಸಿಂಗ್ ವ್ಯಾಲ್ಯೂ ಆಫ್ ಮನಿ, ಇನ್ಕ್ರೀಸಿಂಗ್ ವ್ಯಾಲ್ಯೂ ಆಫ್ ಮನಿಯನ್ನು ನೋಡ್ತಾ ಇದ್ದೇವೆ. ಹೌದು, ಹಿಂದೆ ನಮ್ಮ ಪೂರ್ವಜರ ಕಾಲದಲ್ಲಿ ಹಣದ ವ್ಯಾಲ್ಯೂಗೂ ಈಗಿರುವಂಥ ಹಣದ ವ್ಯಾಲ್ಯೂಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸ್ನೇಹಿತರೆ. ರೇಷನ್, ಬೇಳೆಕಾಳುಗಳ ಅಡುಗೆ ಎಣ್ಣೆ ರೇಷನ್ನನ್ನು ನಾವು ಮೊಟ್ಟ ಮೊದಲು ಮದುವೆ ಆದಂಥ ಸಂದರ್ಭದಲ್ಲಿ 400-500 ರೂಪಾಯಿ ರೇಷನ್ ಆಗ್ತಾ ಇತ್ತು. 25 ರೂಪಾಯಿ ಕೊಟ್ಟು ನಾವು ಮಾರ್ಕೆಟ್ಗೆ ಹೋಗಿ ಸಂತೆ ದಿನ ತರಕಾರಿ ತರ್ತಾ ಇದ್ವಿ. ನಮ್ಮ ಕಾಲೇಜಿನ ಒಬ್ಬರು ಶೆಟ್ಟರು ಇದ್ದರು. 5 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿ ಸಂತೆಗೆ ಅವ್ರ ಹೆಂಡತಿ 5 ರೂಪಾಯಿ ಜಾಸ್ತಿ ಇವತ್ತು ಸಂತೆ ಮಾಡ್ಕೊಂಬಂದಿದ್ದಾರೆ ಅಂತೇಳಿ ಮಾರನೇ ವಾರ ನೆಕ್ಸ್ಟ್ ವೀಕ್ ಅವ್ರ ಹೆಂಡತಿ ಸಂತೆಗೆ ಹೋಗೋದನ್ನು ನಿಲ್ಲಿಸಿ 5 ರೂಪಾಯಿ ಜಾಸ್ತಿ ಅದನ್ನು ತಾವೇ ಸಂತೆಗೆ ಹೋಗ್ತಾ ಇದ್ರು. ಅಂತಹ ಸ್ಥಿತಿಯನ್ನು ನೋಡ್ತಾ ಇದ್ವಿ ಸ್ನೇಹಿತರೆ. ಹೌದು, ಈಗ ರೇಷನ್ ಬೇಳೆಕಾಳುಗಳು ನೋಡಿ, ಒಂದು ಕಾಲದಲ್ಲಿ ಅಡುಗೆ ಎಣ್ಣೆ 85, 90, 60, 65 ಇದ್ದಂಥದ್ದು ಈಗ 180ಕ್ಕೆ ಹೋಗಿದೆ. ಹೌದು ತಾನೆ? 60,000, 70,000 ಕೊಟ್ಟಿರ್ತಕ್ಕಂಥ ಬೈಕ್ಗಳು ಈಗ ಲಕ್ಷವನ್ನು ದಾಟಿ ಹೋಗಿದೆ. ಸೈಟ್ಗಳ ಬೆಲೆಯಂತ ರಿಯಲ್ ಎಸ್ಟೇಟ್ ದಂಧೆಯ ದುರಾಸೆಯಿಂದ ನಾವು ನೋಡೋ ಹಾಗಿಲ್ಲ. ಮನೆ ಕಟ್ಟುವ ಸಾಮಗ್ರಿಗಳು, ಸಿಮೆಂಟ್, ಕಬ್ಬಿಣ ನೋಡ್ತಾ ಇದ್ರೆ, ಬಣ್ಣ. ಯಾರೊಬ್ಬರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಎಲೆಕ್ಟ್ರಿಸಿಟಿಯ ವಯರ್ ನಾವು ಕೇವಲ 1 mm ವಯರನ್ನು 450-500 ರೂಪಾಯಿ ಕೊಟ್ಟು ತಂದಿದ್ವಿ. ಈಗ 1,800 ರೂಪಾಯಿ ಒಂದು ಬಂಡಲ್ ಆಗಿದೆ ಅಂತ ಸ್ನೇಹಿತರೆ. ನೋಡಿ, ಕೇವಲ ನಮ್ಮ ಕಣ್ಣಿಗೆ ಪೆಟ್ರೋಲ್, ಡೀಸೆಲ್, ಚಿನ್ನ, ಸ್ಕೂಲ್ ಫೀ, ಮಕ್ಕಳ ಸ್ಕೂಲ್ ಫೀ ಇವೆಲ್ಲವನ್ನ ನೋಡಿಬಿಟ್ರೆ ಈ ಹಣಕ್ಕನ್ನ, ಈ ಮನಿ ಅನ್ನೋದಕ್ಕೆ, ಹಣದಕ್ಕೆ ಈ ಮೌಲ್ಯನೇ ಇಲ್ಲ ಅನ್ನೋದಾಗಿದೆ. ಕೊನೆಗೊಂದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಕೈ ಚೀಲದಲ್ಲಿ ಹಣ ತುಂಬಿಕೊಂಡು ಹೋಗಿ ಬ್ರೆಡ್ಡನ್ನು ತರುವಂಥ ಸ್ಥಿತಿಯಲ್ಲಿ ಬರುತ್ತೋ ನಮಗೆ ಅನ್ನೋದಾಗಿಬಿಟ್ಟಿದೆ. ಅಂತಹ ಮೌಲ್ಯ ಡಿಕ್ರೀಸನ್ನು ನೋಡ್ತಾ ಇರ್ಬೋದಾಗಿದೆ. ಇನ್ಕ್ರೀಸಿಂಗ್ ವ್ಯಾಲ್ಯೂ ಆಫ್ ಮನಿಯನ್ನು ನೋಡ್ತಾ ಇರ್ಬೋದು. ಈ ಕಾರಣಕ್ಕಾಗಿಯೂ ನಮ್ಮಲ್ಲಿ ಭ್ರಷ್ಟಾಚಾರ ಎನ್ನುವುದು ಮೇಳೈಸುತ್ತೆ ಎಂಬುದನ್ನು ನೋಡ್ತಾ ಇರ್ಬೋದಾಗಿ ಸ್ನೇಹಿತರೆ. ಕಪ್ಪು ಹಣದ ಬಳಕೆ, ಕೆಲವು ಭ್ರಷ್ಟ ಅಧಿಕಾರಿಗಳು ಕಳ್ಳ ಸಾಗಾಣಿಕೆ ಮೂಲಕ ಷೇರು ಹಗರಣದಿಂದ ಗಳಿಸಿದ ಹಣವನ್ನು ತೆರಿಗೆ ನೀಡದೆ ಉಳಿಸಿಕೊಂಡು ಹೋಗ್ತಾನೆ, ಇನ್ನೊಬ್ಬರಿಗೆ ಗೌರವಧನ ಇತ್ಯಾದಿ ಮಾರ್ಗಗಳಿಂದ ಕಪ್ಪು ಹಣವನ್ನು ಮಾಡ್ತಾರೆ. ನಂತರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಥವಾ ರಾಜಕೀಯ ರಚನೆ, ಪೊಲಿಟಿಕಲ್ ಸ್ಟ್ರಕ್ಚರ್, ಹೊತ್ತಾನೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಇದೆ, ಒಪ್ಕೊಳ್ಳೋಣ. ಯಾಕಂದರೆ ಈ ಎಲೆಕ್ಷನ್ ನಿಲ್ಲೋದಕ್ಕೆ, ಅವನು ಮುಂಚೂಣಿ ನಾಯಕನಾಗಿ ಬರೋದಕ್ಕೆ ವಾಮ ಮಾರ್ಗದಿಂದ ಹಣವನ್ನು ಕೂಡಿಸಿ ಖರ್ಚು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಪಕ್ಷಕ್ಕೆ ಇಂತಿಷ್ಟು ಡಿಪಾಸಿಟ್ ಕೊಡಬೇಕು, ಬ್ಯಾನರ್ಗಳನ್ನ ಹಾಕಬೇಕು, ಆ ಜನರಿಗೆಲ್ಲ ಊಟ ಹಾಕಬೇಕು, ಅವರಿಗೆ ಕುಡಿಸ್ಬೇಕು, ತಿನ್ನಿಸ್ಬೇಕು, ಪಬ್ಲಿಸಿಟಿ ಬರಬೇಕು ಅಂತ ಹೇಳಿದ್ರೆ ನೋಡಿ, ಅವನಿಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಆ ಖರ್ಚು ಮಾಡೋ ಉದ್ದೇಶ ತಾನು ಏನಾದರೂ ಎಲೆಕ್ಷನಲ್ಲಿ ಗೆದ್ದುಬಿಟ್ಟು ಅಂತ ಹೇಳಿದ್ರೆ ಅದರ 10ರಷ್ಟು ದುಡ್ಕೊಂಡು ನೆಕ್ಸ್ಟ್ ತನ್ನೆದುರಿಗೆ ಯಾರ್ಯಾರು ನಿಲ್ಲೋದಕ್ಕೆ ನಿಂತರೆ ಅವ್ರನ್ನ ಸೋಲಿಸೋದಕ್ಕೂ ಬೇಕು ಎಂಬ ಲೆಕ್ಕಕ್ಕೆ ನಾವು ನೋಡ್ತಾ ಇದ್ದೇವೆ. ಹಾಗೆ ವಾಮ ಮಾರ್ಗದಿಂದ ಹಣವನ್ನು ಕೂಡಿಸಿ ಖರ್ಚು ಮಾಡಲು ಇಲ್ಲಿ ಅಭ್ಯರ್ಥಿಯಾದವನು ಆಹ್ವಾನಿಸುತ್ತಾನೆ ಎಂಬುದನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಸೇವಾ ಮನೋಭಾವನೆಯ ಅಭ್ಯರ್ಥಿ ಸೋತ ನೆಲ ಕಚ್ಚಿಬಿಡ್ತಾನೆ ಇಂತಹ ಸಂದರ್ಭದಲ್ಲಿ ಎನ್ನುವುದನ್ನು ನೋಡ್ತಾ ಇರ್ಬೋದಾಗಿದೆ. ನಂತರ ನಾನು ಅಧಿಕ ಜೀವನ ವೆಚ್ಚ ಅಂತ ನೋಡಿದೆ, ಹೈ ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತಾ ಬಂದೆ. ಬೆಲೆಗಳು ದಿನ ದಿನಕ್ಕೆ ಗಗನಕ್ಕೇರ್ತಾ ಇದ್ದಾವೆ. ಹೊತ್ತಾನೆ ಆದಾಯ ಜೀವನ ನಿರ್ವಹಣಾ ವೆಚ್ಚಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನೋಡ್ತಾ ಇದ್ದೇವೆ. ಕೈಗಾರಿಕೀಕರಣದಿಂದ ಫಲವಾಗಿ, ವಿಜ್ಞಾನ ತಂತ್ರಜ್ಞಾನದ ಫಲವಾಗಿ ಉತ್ಪಾದನೆ ಹೆಚ್ಚಿದೆ, ಆದರೆ ಅದರ ಜೊತೆಗೆ ನಿರ್ವಹಣೆಯ ವೆಚ್ಚವೂ ಸಹ ಹೆಚ್ಚಿದೆ. ನಂತರ ಸ್ನೇಹಿತರೆ, ಮೌಲ್ಯಗಳಲ್ಲಿ ಬದಲಾವಣೆ, ನೆಕ್ಸ್ಟ್ ಪಾಯಿಂಟ್, 6ನೇದು ಅಥವಾ 7ನೇ ಪಾಯಿಂಟ್ ಇರಬೇಕು. ಮೌಲ್ಯಗಳಲ್ಲಿ ಬದಲಾವಣೆ, ಚೇಂಜಸ್ ಇನ್ ವ್ಯಾಲ್ಯೂಸ್. ಸತ್ಯ, ನ್ಯಾಯ, ಪ್ರಾಮಾಣಿಕತೆ, ದಾನ, ಪರೋಪಕಾರದಂತಹ ಮೌಲ್ಯಗಳು ಸಮಾಜದಲ್ಲಿ ಯಾವತ್ತೋ ಹೇಗೋ ಏನೋ ಹೋಗಿಬಿಟ್ಟಿದೆ. ಅದು ಕೆಲವು ವ್ಯಕ್ತಿಗಳಲ್ಲಿ ಇರ್ಬೋದು, ಇದೆ. ಆದರೆ ನಾವು ಹೆಚ್ಚಾಗಿ ಏನಾಗಿದೆ ಅಂತ ಹೇಳಿದ್ರೆ, ಈ ಕಪಟ, ಮೋಸ, ಜೂಜುಗಾರಿಕೆ, ಕ್ಲಬ್ಬು, ಪಬ್ಬು ಸಂಸ್ಕೃತಿಗಳು
ತಾವೇ ಜಾಸ್ತಿ ನಮ್ಮಲ್ಲಿ ತಲೆ ಎತ್ತೋದು. ಒಂಥರ ಐಷಾರಾಮಿ ಜೀವನ, ಒಂಥರ ಏನಂತ ಹೇಳಿದ್ರೆ ಎಲ್ಲದೂ ನಾಜುಕಿನ ಜೀವನ. ಸ್ವಲ್ಪ ನೋಡಿ, ಈಗಿನ ಕರೋನಾದಂಥ ವ್ಯವಸ್ಥೆಯಲ್ಲಿ ಲಾಕ್ಡೌನನ್ನು ಫ್ರೀ ಮಾಡಿಬಿಡ್ಲಿ, ಎಲ್ಲಿ ಬೇಕಾ ಅಲ್ಲಿ ತಿರುಗೋದು ಕಾರ್ಗಳು, ಎಲ್ಲಿ ಬೇಕಾ ಅಲ್ಲಿ ಪ್ರವಾಸಿ ಸ್ಥಾನಗಳಿಗೆ ಹೋಗಿಬಿಡ್ತವೆ. ಅಲ್ಲಿ ನೀರು ಬಿಡುತ್ತೆ, ಇಲ್ಲಿ ನೀರು ಬಿಡುತ್ತೆ, ಅಲ್ಲಿ ಡ್ಯಾಮ್ಗೆ ಹೋದೆ, ಈ ಡ್ಯಾಮ್ಗೆ ಹೋದೆ, ಆ ದೇವಸ್ಥಾನಕ್ಕೆ ಹೋದೆ, ಹೊತ್ತಾನೆ ಆ ಪಾರ್ಕಿಗೆ ಹೋದೆ, ಆ ಉದ್ಯಾನವನಕ್ಕೆ ಹೋದೆ, ಆ ಹೋಟ್ಲಿಗೆ ಹೋದೆ. ಇಲ್ಲಿ ಏನಂತ ಹೇಳಿದ್ರೆ ಈ ಹಣವನ್ನು ನೀರಿನಂತೆ ಖರ್ಚು ಮಾಡೋದು. ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಹಿಂದೆ ನಮ್ಮ ಪೂರ್ವಜರು ದುಡಿದ ಹಣವನ್ನು ಮನೆಯ ತಗ್ಗನ್ನು ತೆಗೆದು ಮನೆಯಲ್ಲಿ ಯಾವುದಾದ್ರೂ ಮಡಿಕೆನೋ ಕುಡಿಕೆನೋ ಇರ್ತಾ ಅದರಲ್ಲಿ ಹಾಕಿ ತಗ್ಗಲ್ಲಿ ಹಾಕಿ ಮುಚ್ಚಿ ನೆಕ್ಸ್ಟ್ ನನ್ನ ಮಕ್ಕಳಿಗೆ ಬರಲಿ ಅಂತೇಳಿ ಮಾಡ್ತಾಯಿದ್ರು. ಈಗ ಹಾಗೆ ಇಲ್ಲ, ರಾಜಾರೋಷವಾಗಿ ಹೇಗಾದರೂ ಹಣವನ್ನು ಸಂಪಾದನೆ ಮಾಡೋದು, ಅದನ್ನು ಈ ಖರ್ಚು ಮಾಡೋದನ್ನೇ ತನ್ನ ಸ್ಟೇಟಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು, ಹೊತ್ತಾನೆ. ಆ ಥರದ ಈ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೇವೆ. ನಂತರ ಈ ಭ್ರಷ್ಟಾಚಾರದ ನಿಯಂತ್ರಣ ಸಾಧನೆಗಳ ಕೊರತೆ ಇದೆ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ನಮ್ಮಲ್ಲಿ CBI ಇದೆ, COD ಇದೆ, ಲೋಕಾಯುಕ್ತ ವ್ಯವಸ್ಥೆ ಇದೆ, ಕಾನೂನುಗಳಿವೆ, ಸಂವಿಧಾನ ಇದೆ, ರಾಜ್ಯ ಸರ್ಕಾರಗಳು ಎಲ್ಲವೂ ಇದೆ. ಇವು ಕಣ್ಣಿಗೆ ಮಣ್ಣೆರಚಿ ಕರಪ್ಷನಲ್ಲಿ ತೊಡಗಿರ್ತಕ್ಕಂಥ ಅದೆಷ್ಟೋ ಅಧಿಕಾರಿಗಳನ್ನು, ಉನ್ನತ ಅಧಿಕಾರಿಗಳನ್ನು, ಅವತ್ತನ್ನೇ ರಾಜಕಾರಣಿಗಳನ್ನು ನಾವು ನೋಡ್ತಾ ಇರಬಹುದಾಗಿದೆ. ಲ್ಯಾಕ್ ಆಫ್ ಕಂಟ್ರೋಲಿಂಗ್ ಮೆಜರ್ಸ್ ಆಫ್ ಕರಪ್ಷನ್ ನಮ್ಮ ಸೊಸೈಟಿಯಲ್ಲಿ ಇದೆ. ಯಾಕಂದರೆ ಈ ಸಂತಾನಂ ಸಮಿತಿ ಭ್ರಷ್ಟಾಚಾರ ನಿಯಂತ್ರಿಸುವ ಸಾಧನೆಗಳನ್ನು ಹೇಳ್ತಾ ಅಂದರೆ ಈ ಸಾಧನೆಗಳ ಕೊರತೆಯೇ ಭ್ರಷ್ಟಾಚಾರಕ್ಕೆ ಕಾರಣ ಅಂತ ಹೇಳುತ್ತೆ. ಯಾವುದು? ಸಂತಾನಂ ಸಮಿತಿ ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಸಾಧನೆಗಳ ಕೊರತೆಯೇ ಭ್ರಷ್ಟಾಚಾರಕ್ಕೆ ಕಾರಣ ಆಗಿದೆ. ಅಸಮರ್ಥ ಸರ್ಕಾರಿ ನೌಕರನ ವಿರುದ್ಧ ಮನಪೂರ್ವಕವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ಮನಸ್ಸಿಲ್ಲದಿರುವಿಕೆ. ಹೌದಾನೆ? ಮುಂದುವರಿದ ರಾಷ್ಟ್ರಗಳಲ್ಲಿ ಸರ್ಕಾರಿ ನೌಕರಿಗೆ ದೊರಕುವ ರಕ್ಷಣೆಗಿಂತ ಹೆಚ್ಚಿನ ರಕ್ಷಣೆ ನಮ್ಮಲ್ಲಿ ದೊರಕತಕ್ಕಂಥದ್ದು. ಹೌದು, ಕೆಲವೊಂದು ಸ್ಮಗ್ಲಿಂಗ್ ಐಟಮ್ಗಳನ್ನು, ಚಿನ್ನವನ್ನು ಅವು ಎಲ್ಲ ಹಿಡಿದಿರ್ತಾರೆ. ನಾವು ಹಿಡಿಯೋದು ಒಂದು ಪಾಲು, ಆದರೆ ತೋರಿಸೋದು ಇನ್ನೊಂದು ಪಾಲು. ಸಪೋಸ್ ಅದು ಒಂದು ಏನಾದರೂ 50 kg ಚಿನ್ನ ಹಿಡಿದಂತೇಳಿದ್ರೆ ತೋರಿಸೋದೇ 20 kg ಅನ್ನೋದು ನೋಡ್ದವುದು ಒಂಥರ ಓಪನ್ ಟ್ರೂತ್. ಹಾಗಂತ ಅದು ಏನಾಗುತ್ತೆ ಏನೋ ಅದೆಲ್ಲ ಬೇಡ. ಹೌದಾನೆ? ಸೊ ಹೀಗೆ ಈ ಭ್ರಷ್ಟಾಚಾರ ನಿಯಂತ್ರಣ ಸಾಧನೆಗಳು ಒಮ್ಮೊಮ್ಮೆ ಅವರನ್ನು ರಕ್ಷಣೆ ಮಾಡೋದ್ರಿಂದ ಇದು ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ನಂತರ ಈ ಇಗ್ನೋರೆನ್ಸ್ ಆಫ್ ಲಾ, ಕಾನೂನಿನ ಬಗ್ಗೆ ಇರುವಂತಹ ಅಜ್ಞಾನ. ಕಾನೂನಿನ ಬಗ್ಗೆ ಅಜ್ಞಾನವೂ ಸಹ ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ. ಅನಕ್ಷರಸ್ಥರಾಗಿದ್ದು ಕಾನೂನಲ್ಲಿ ಅರಿವು ಇಲ್ಲದೆ ಇದ್ದಾಗ ಅಧಿಕೃತ ಲೇವಾದೇವಿದಾರರು ಇಂಥವರನ್ನು ಮೋಸ ಮಾಡ್ತಾರೆ, ಇಂಥವರನ್ನು ವಂಚನೆಯಿಂದ ಸಾಕಷ್ಟು ಲಾಭವನ್ನು ಮಾಡ್ಕೋತಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ನಂತರ ಕೆಲವು ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್, ಇಂದಿನ ಯುಗವನ್ನು ಜಾಹೀರಾತನ ಯುಗ ಅಂತ ಕರಿತಾ ಇದ್ದೇವೆ. ಪಬ್ಲಿಸಿಟಿ, ಜಾಹೀರಾತು ಕೊಡೋದು, ಎಲ್ಲದಕ್ಕೂ ಜಾಹೀರಾತು ನೋಡ್ತಾ ಇದ್ದೀವಲ್ಲ. ಈಗ ಕೆಲವರು ನಮ್ಮ ಸಿಟಿಗಳಲ್ಲಿ ನೋಡ್ತಾರೆ, ಹುಟ್ಟಿದ್ದಕ್ಕೂ ಜಾಹೀರಾತು ಹಾಕ್ತಾರೆ, ಹೊತ್ತಾನೆ ಒಂದು ಹಬ್ಬಕ್ಕೂ ಹಾಕ್ತಾರೆ, ಪ್ರತಿಯೊಂದಕ್ಕೂ ಹೊತ್ತಾನೆ. ಮಕರ ಸಂಕ್ರಾಂತಿಯ ಶುಭಾಶಯಗಳು, ದೀಪಾವಳಿಯ ಶುಭಾಶಯಗಳು, ಯುಗಾದಿ, ಇವ್ರು ಹಾಕಿದ್ರೆ ಮಾತ್ರ ಆಗೋದು ಹಬ್ಬ, ಇದ್ರು ಆಗೋದೇ ಇಲ್ಲ. ಅವ್ರ ಉದ್ದೇಶ, ಇಂಟೆನ್ಷನ್ ಏನಂತ ಹೇಳಿದ್ರೆ, ನಾನೊಬ್ಬ ಈ ರಾಜಕೀಯ ಲೀಡ್ರ, ನೆಕ್ಸ್ಟ್ ನಾನೊಬ್ಬ ಯುವಕ, ನಾನೊಬ್ಬ ಬೆಳಕಿಗೆ ಬರ್ತಾ ಇದ್ದೀನಿ, ನನ್ನನ್ನು ನೋಡ್ರಿ, ನಾನು ಒಬ್ಬ ಮುಂಚೂಣಿಯಲ್ಲಿ ಬರುತ್ತೇನೆ ಅಂತ ಹೇಳೋದಕ್ಕೆ ಇರತಕ್ಕಂತಹ ಮಾರ್ಗಗಳವೆಲ್ಲ. ಸೊ ಹಾಗೆ ಈ ಜಾಹೀರಾತುಗಳು ಇಂದಿನ ಯುಗದಲ್ಲಿ ಅವನ್ನ ನೋಡ್ತಾ ಇದ್ದೇವೆ. ಜನರನ್ನು ಸುಳ್ಳು ಜಾಹೀರಾತುಗಳ ಮುಖಾಂತರ ಕೆಲವು ಮೂರ್ಖರನ್ನಾಗಿ ಮಾಡಿಸುತ್ತೆ. ಸುಮ್ಮನೆ ಯಾವುದೋ ನಿಮಗೆ ನೌಕರಿ ಕೊಡಿಸ್ತೀನಿ, ನಿಮಗೆ ಸಿನಿಮಾದಲ್ಲಿ ಆಫರ್ ಕೊಡಿಸ್ತೀನಿ, ನಿಮಗೆ 1:2 ಡಬಲ್ ಹಣವನ್ನು ಮಾಡಿಸ್ತೀವಿ. ಅಂದರೆ ಚೈನ್ ಲಿಂಕ್ ಪ್ರೋಸೆಸ್ಗಳ ಸಾಕಷ್ಟು ದಂಧೆಗಳು ನಮ್ಮಲ್ಲಿದೆ. ಚೈನ್ ಲಿಂಕ್ ಪ್ರೋಸೆಸ್ಗೆ ಹೋದಾಗ ಏನಾಗುತ್ತೆ ಅಂದರೆ, ಎಷ್ಟು ಜನ ಮೋಸ ಆಗಿರೋದನ್ನೇ ನೋಡ್ತೀವಿ. ಮೈಸೂರಲ್ಲಾಯಿತು, ಬೆಂಗಳೂರಲ್ಲಾಯಿತು ಚೈನ್ ಲಿಂಕ್. ಹೌದಾನೆ? ಆಮೇಲೆ ಇವರೆಲ್ಲ ಯಾರಿಗೂ ಗೊತ್ತಿಲ್ಲದಂಗೆ, ಯಾರಿಗೂ ಹೇಳ್ದ ಹಾಗೆ ಈಗ 1ಕ್ಕೆ 4ರಷ್ಟು ಬಡ್ಡಿ ಕೊಡ್ತಾನೆ ಅಂತೇಳಿ ಅವರಷ್ಟು ಹಣ ಹಾಕಿಬಿಡ್ತಾರೆ. ಆಮೇಲೆ ನನಗೆ ಮೋಸ ಆಯಿತು ಅಂತೇಳಿ ತೆರೆ ಮೇಲೆ ಕೈ ಹೊತ್ಕೊಂಡು ಪಾಪ ಹೋಗಿ ಪೊಲೀಸರನ್ನು ಜೀವ ತಿಂತಾರೆ. ಹೌದಾನೆ? ಈ ಚೈನ್ ಲಿಂಕ್ ದಂಧೆಗಳನ್ನು, ಈ ಕೆಲಸ ಕೊಡಿಸ್ತೀವಿ ಅನ್ನೋದನ್ನು ಈಸಿಯಾಗಿ, ಹೌದಾನೆ, ಈ ಥರದ ಅನೇಕ ರೇಡಿಯೋ, ದೂರದರ್ಶನ, ಸುದ್ದಿ ಪತ್ರಿಕೆಗಳು, ನಿಯತಕಾಲಿಕೆಗಳಲ್ಲಿ ಅವ್ರು ಜಾಹೀರಾತು ಕೊಟ್ಬಿಡ್ತಾರೆ. ಇವರು ಹೋಗಿ ಕುರಿ ಹಳ್ಳಕ್ಕೆ ಬಿತ್ತಂತ ಇವರು ಪಡ ಬಿದ್ದಾಗ ಕೊನೆಗೆ ಗೊತ್ತಾಗುತ್ತೆ ಇದ್ರದ್ದು ಎಷ್ಟು ಮಟ್ಟಿಗೆ ಈ ಹಗರಣ ಆಗಿದೆ ಅಂತ ಹೇಳಿದ್ರೆ, ಇದು 100 ಕೋಟಿ 1000 ಕೋಟಿ ಹಗರಣಕ್ಕೆ ಹೋಗಿರುತ್ತೆ. ಅವನೇನು ಮಾಡಿಬಿಡ್ತಾನೆ, ಕೊನೆಗೆ ಈ ದೇಶವನ್ನೇ ಬಿಟ್ಟು ಬೇರೆ ಕಡೆ ದೇಶಕ್ಕೆ ತಪ್ಪಿಸ್ಕೊಂಡು ಹೋಗಿ ಅಲ್ಲೆಲ್ಲ ಇದ್ದುಕೊಂಡು ಈಗ ಅದನ್ನು ತನಿಖೆ ಮಾಡುವಂಥವ್ರಿಗೆ ಅವ್ರಿಗೆ ಏನೇನೋ ಮಾಡಿ ಅದನ್ನು ಮರೆಸೋ ಪ್ರಯತ್ನ, ಹಣ ಕೊಡೋ ಪ್ರಯತ್ನ, ಇದೆಲ್ಲ ನಡೀತಾ ಇದೆ ಭ್ರಷ್ಟಾಚಾರದಲ್ಲಿ.
ವಾಣಿಜ್ಯ ಕ್ಷೇತ್ರದಲ್ಲಿಯೂ ಸಹ ತುರುಸಿನ ಸ್ಪರ್ಧೆ ನಡೆಯುತ್ತೆ. ಕೆಲವು ವ್ಯಾಪಾರಿಗಳು ಇತರೆ ವ್ಯಾಪಾರಿಗಳೊಂದಿಗೆ ಸ್ಪರ್ಧೆಗಿಳಿತಾರೆ. ವಾಮ ಮಾರ್ಗದಲ್ಲಿ ಅದನ್ನು ಲಾಭವನ್ನು ಪಡೆಯೋದಕ್ಕೆ ನೋಡ್ತಾರೆ. ಇದು ಸಹ ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ. ಕೆಲವು ಕಾಂಟ್ರಾಕ್ಟರ್ ನನಗೆ ಇದನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂತೇಳಿ ಬೇಡ ಅಂದಂಗೆಲ್ಲ ಕೆಲವು ಇಂಜಿನಿಯರ್ಗಳಿಗೆ ಕೆಲವು ಹೋಗಿ ತಾವು ಇದನ್ನು ಮಾಡಿಕೊಳ್ಳುವಂತಹ ಕಾಂಟ್ರಾಕ್ಟನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹಣವನ್ನು ಕೊಟ್ಟು ಆ ಕಾಂಟ್ರಾಕ್ಟನ್ನು ತೆಗೆದುಕೊಂಡು ಅದನ್ನು ಮಾಡಿಸ್ಕೊಂಡು ತಾನೇ ಮುಂಜೂರಾಗಿರ್ತಕ್ಕಂಥ 100% ಅದರಲ್ಲಿ ಎಲ್ಲ ಪರ್ಸೆಂಟೇಜ್ ಯುಗ ಹೋಗಿ, ಯಾಕಂದರೆ ಪ್ರಸ್ತುತದ ಯುಗವನ್ನೇ ಪರ್ಸೆಂಟೇಜ್ ಯುಗ ಎಂಬುದಾಗಿ ನಾವು ಕರಿತಾ ಇದ್ದೇವೆ. ಎಲ್ಲ ಪರ್ಸೆಂಟೇಜ್ ಕೊನೆಗೆ 40% ಉಳಿಯುತ್ತೆ, 60% ಹೋಗೇ ಬಿಡುತ್ತೆ. ಆ 40% ಅಂದರೆ ಅವನು ಕಾಂಟ್ರಾಕ್ಟ್ ಮಾಡೋನು ಸಹ ಎಲ್ಲ ಅದನ್ನು ಉಳಿಸ್ಕೊಂಡು ಅವನ ಕೈಗೆ ಬಂದಾಗ 60% ಬಂದಿರುತ್ತೆ. ಅದ್ರಾಗ ಅವನು 20% ಉಳಿಸ್ಕೊಂಡು 40%ಅಲ್ಲಿ ಕೆಲಸ ಮಾಡುವಂತಹ ಸ್ಥಿತಿಗಳನ್ನು, ಉದಾಹರಣೆಗಳನ್ನು ನೋಡಿದ್ದೀವಿ. ಅಂದರೆ ಎಲ್ಲದೂ ಹಾಗಾಗಿಲ್ಲ, ಹಾಗಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಈ ವಾಣಿಜ್ಯ ಕ್ಷೇತ್ರ ಎನ್ನುವುದು ಇದೆಯಲ್ಲ, ಇದು ಕರಪ್ಷನ್ ಅನ್ನೋ ಮೂಲ ಎಂಬುದನ್ನು ನೋಡ್ತಾ ಇದ್ದೇವೆ. ಕೆಲವು ವ್ಯಾಪಾರಿಗಳು ಇದರಲ್ಲಿ ಒಂಥರ ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ. ನಾನು ಹೆಚ್ಚು ಇದಕ್ಕೆ ನಿಮಗೆ ಇದನ್ನು ಕೊಡ್ತಾ ಇರ್ತೀನಿ, ನಾನು ನಿಮಗೆ ಹೆಚ್ಚು ಕಮಿಷನ್ ಕೊಡ್ತೀನಿ ಎನ್ನುವ ವಿಚಾರವನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಹೀಗೆ ಈ ಕರಪ್ಷನ್ ಇಲ್ಲದೆ ಇರತಕ್ಕಂತಹ ಕ್ಷೇತ್ರವೇ ಇಲ್ಲ, ಭ್ರಷ್ಟಾಚಾರ ಇಲ್ಲದಂತಹ ಕ್ಷೇತ್ರವೇ ಇಲ್ಲ. ಇದು ಸಣ್ಣ ಒಂದು ವ್ಯವಸ್ಥೆಯಿಂದ ಹಿಡಿದು ದೊಡ್ಡ ವ್ಯವಸ್ಥೆಯವರೆಗೂ ಹರಡಿಕೊಂಡಿದೆ ಅಂತ ಹೇಳಿದರೆ ತಪ್ಪೇನೂ ಇಲ್ಲ. ನೋಡಿ ಸ್ನೇಹಿತರೆ, ಜಸ್ಟ್ ಇಷ್ಟೇ, ನೀವು ಒಂದು ಕಾಮನ್ ಥಿಂಗ್, ಒಂದು ಮನೆಯನ್ನು ಕಟ್ಟಿಸೋದಕ್ಕೆ ನೀವು ಸ್ಟಾರ್ಟ್ ಮಾಡಿ, ಪ್ರತಿಯೊಬ್ಬರು ಮನೆಯನ್ನು ಕಟ್ಟೋದಕ್ಕೆ ಪ್ರತಿ ಹಂತದಲ್ಲಿ ನಿಮಗೆ ಮೋಸ ಆಗ್ತಾ ಇರುತ್ತೆ. ಎಲ್ಲರೂ ಮೋಸ ಮಾಡ್ತಾರೆ. ಇವನಿಗೇನು ಗೊತ್ತಿಲ್ಲ, ತಡೆಯೋ ಮರಳು ಹಾಕೋನು ಮೋಸ ಮಾಡ್ತಾನೆ, ಎಮ್ಸೆಂಡ್ ಹಾಕೋನು ಮಾಡ್ತಾನೆ, ಇಟ್ಟಿಗೆ ಹಾಕೋನು ಮಾಡ್ತಾನೆ, ತಾನೆ ಸಿಮೆಂಟ್ ಕಬ್ಬಣ ತೂಕದಲ್ಲಿ ಮೋಸ ಮಾಡ್ತಾರೆ, ತಾನೆ. ನಂತರ ನಾವು ವುಡ್ ತರಕ್ಕೆ ಹೋದಂತಹ ಸಾಮಿಲಲ್ಲಿ ಮೋಸ ಆಗುತ್ತೆ, ನಂತರ ಕರೆಂಟ್ ಐಟಮ್ಸ್ ತರಕ್ಕೆ ಹೋದಾಗಲ್ಲಿ ಮೋಸ ಆಗುತ್ತೆ. ಹೀಗೆ ಅದನ್ನು ನಾವು ಪ್ಲೈವುಡ್ ವರ್ಕನ್ನು ಮಾಡಿದರೆ ಅಲ್ಲಿಯೂ ಸಹ ಮೋಸವನ್ನು ಮಾಡ್ತೇವೆ. ಪ್ಲಂಬಿಂಗದಲ್ಲಿ ಮೋಸ ಆಗುತ್ತೆ. ಈ ಬಣ್ಣದಲ್ಲಿಯೂ ಸಹ ಆ ಪೇಂಟಿಗೆ ಈ ಪೇಂಟಿಗೆ ಹಚ್ಚೋನೋ ಒಂಥರ ಮೋಸ, ಕೊಡೋನೋ ಒಂಥರ ಮೋಸ, ಎಲ್ಲ ಮೋಸ. ಸೊ ಹೀಗೆ ಈ ಭ್ರಷ್ಟಾಚಾರ ಅನ್ನೋದು ಕೇವಲ ಕೆಲವೇ ಅಂತಂತ ಎಲ್ಲ ಹಂತಗಳಲ್ಲಿಯೂ ಇದನ್ನು ನಾವು ಹಾಡಿಕೊಂಡಿದೆ ಎಂಬುದನ್ನು ನೋಡ್ತಾ ಇರ್ಬೋದು ಸರ್. ಹಾಗಾದರೆ ಕೊನೆ ಇನ್ನೊಂದು ಇದನ್ನು ಹೇಳಿಬಿಡ್ತೀನಿ. ಈಗ ನಾನು 46 ನಿಮಿಷ ಆಗಿದೆ. ಕೆಲವು ಇದನ್ನು ಭ್ರಷ್ಟಾಚಾರದ ಪರಿಣಾಮಗಳು, ಎಫೆಕ್ಟ್ಸ್ ಆಫ್ ಕರಪ್ಷನ್ನಿಂದ ಏನು ಎಫೆಕ್ಟ್ಸು ನೀವೇ ಬರಿಬೋದು ಸ್ನೇಹಿತರೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ, 4 ನಿಮಿಷದಲ್ಲಿ ಪಡ ಹೇಳಿಬಿಡ್ತೀನಿ, 50 ನಿಮಿಷ ಆಗುತ್ತೆ. ಓಕೆ, ಭ್ರಷ್ಟಾಚಾರ ಒಂಥರ ಸಮಾಜದಲ್ಲಿ ಕ್ಯಾನ್ಸರ್ ರೋಗ ಇದ್ದಂತೆ, ತಾನೆ. ಕ್ಯಾನ್ಸರ್ ಅಂತ ಹೇಳೋದಕ್ಕಿಂತ ಈ ಕ್ಯಾನ್ಸರು, ಏಡ್ಸು, ಎಬೋಲಾ, ಕರೋನಾ ಈ ಥರದ ರೋಗ ಇದ್ದಂತೆ ಇದು ಥರ ಭ್ರಷ್ಟಾಚಾರದಿಂದಾಗಿ ಸಮಾಜದಲ್ಲಿ ನೀತಿ ನಿಯಮಗಳೆಲ್ಲ ಗಾರಿಗೆ ತುಳಲ್ಪಡುತ್ತವೆ. ಎರಡನೇದು ಕಪ್ಪು ಹಣದ ವೃದ್ಧಿ ಸ್ಟಾರ್ಟ್ ಆಗುತ್ತೆ. ಭ್ರಷ್ಟಾಚಾರ ದೇಶದ ಆರ್ಥಿಕ ಪ್ರಗತಿಯನ್ನು ಕುಂಠಿಸುತ್ತೆ. ಭ್ರಷ್ಟಾಚಾರದಿಂದಾಗಿ ಸಮಾಜ ಮೋಸ, ವಂಚನೆ, ಕೊಲೆಗಳಂತ ಅಪರಾಧ ಆಗುತ್ತೆ. ಭ್ರಷ್ಟಾಚಾರ ಜಾತೀಯತೆ, ಮತಾಂಧತೆ, ಭಾಷಾಂಧತೆ, ಉಗ್ರವಾದ, ಭಯೋತ್ಪಾದನೆಗೆ ಕಾರಣ ಆಗುತ್ತೆ. ಭ್ರಷ್ಟಾಚಾರ ನಿಷ್ಠೆಗಳನ್ನು, ಮೌಲ್ಯಗಳನ್ನು, ಸತ್ಯ, ನ್ಯಾಯ, ನೀತಿ, ಧರ್ಮದಂತಹ ಮೌಲ್ಯಗಳನ್ನು ಶಿಥಿಲಗೊಳಿಸುತ್ತೆ. ಇದು ಸಾಮಾಜಿಕ ಸಂಘಟನೆಯನ್ನು ದುರ್ಬಲಗೊಳಿಸುತ್ತೆ. ಇದು ಭ್ರಷ್ಟಾಚಾರ ವ್ಯವಹಾರದಲ್ಲಿ ಅವ್ಯವಹಾರಗಳನ್ನು ಸೃಷ್ಟಿಸುತ್ತೆ. ಇದು ಸ್ವಜನ ಪಕ್ಷಪಾತಕ್ಕೆ ಕಾರಣ ಆಗುತ್ತೆ. ಸ್ವಾರ್ಥ, ಅದಕ್ಷತೆಯನ್ನು ಬೆಳೆಸಿ ಅಶಿಸ್ತು, ಅನ್ಯಾಯಗಳನ್ನು ಬೆಳೆಸುತ್ತೆ. ಆ ಭ್ರಷ್ಟ ಆಡಳಿತ ವ್ಯವಸ್ಥೆಯನ್ನು ಅಭದ್ರಗೊಳಿಸುತ್ತೆ. ಭ್ರಷ್ಟಾಚಾರದಿಂದ ಹಣ ಮತ್ತು ಸಮಯ ಪೋಲಾಗುತ್ತೆ. ಹೊತ್ತಾನೆ ಭ್ರಷ್ಟಾಚಾರದಿಂದ ವಿದೇಶಿ ಬಂಡವಾಳ ಹೂಡಿಕೆಯ ಪ್ರಮಾಣ ಕುಂಠಿತ ಆಗುತ್ತೆ. ಸಾಮಾಜಿಕ ಯೋಜನೆಗಳು, ಅಭಿವೃದ್ಧಿ ಪ್ರಕ್ರಿಯೆಗಳು ದೋಷಪೂರ್ಣ ಆಗುತ್ತೆ. ಅಂದರೆ ಈಗ ಡ್ಯಾಮನ್ನು ಕಟ್ಟಿರ್ತಾನೆ, ಅಥವಾ ಈಗ ನಮ್ಮದು ಅಣೆಕಟ್ಟುಗಳನ್ನು ಕಟ್ಟಿರ್ತಾರೆ, ಬ್ರಿಡ್ಜನ್ನು ಕಟ್ಟಿರ್ತಾರೆ. ಅದು ಎಷ್ಟು ದಿವಸ, ಕೆಲವೇ ದಿನಗಳಲ್ಲಿ ಇನ್ನೂ ಉದ್ಘಾಟನೆ ಆಗಿರೋದಿಲ್ಲ, ಬಿದ್ದೋಗುವಂಥ ಚಾನ್ಸ್ ಇರುತ್ತೆ. ಆ ಥರದಲ್ಲಿ ನಾವು ನೋಡ್ತಾ ಇದ್ದೇವೆ. ಭ್ರಷ್ಟಾಚಾರವು ಉನ್ನತ ಸ್ಥಾನದ ವ್ಯಕ್ತಿಗಳನ್ನು ಅಸಭ್ಯರನ್ನಾಗಿ ಮಾಡಿಸುತ್ತೆ, ಮೂರ್ಖರನ್ನಾಗಿ ಮಾಡಿಸುತ್ತೆ, ಭ್ರಷ್ಟರನ್ನಾಗಿ ಮಾಡಿಸುತ್ತೆ. ಸೊ ಒಟ್ಟಾರೆಯಾಗಿ ಭ್ರಷ್ಟಾಚಾರ ಒಂದು ದೊಡ್ಡ
ಭೂತವಾಗಿ ಒಂದು ದೊಡ್ಡ ರಾಕ್ಷಸ ಪೈಶಾಚಿಕ ವ್ಯವಸ್ಥೆಯಲ್ಲಿ ನಮ್ಮ ಸಮಾಜವನ್ನು ಕಾಡ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ದುರಂತವೇ ಸರಿ ಅಂತ ಹೇಳಿ ನಾವು ಮಾತನಾಡ್ತಾ ಇರ್ಬೋದಾಗಿ ಸ್ನೇಹಿತರೆ. ಹಾಗಾಗಿ ನಾನು ಮುಂದೆ ಕೆಲವು ಅಂಶಗಳನ್ನು, ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಕೆಲವು ಕ್ರಮಗಳನ್ನು ನಾವು ನೋಡ್ತಾ ಇರ್ಬೋದಾಗಿದೆ. ನೀವು ಸಹ ನಿಮ್ಮದೇ ಆಗಿರುವಂತಹ ಸ್ಟೈಲಲ್ಲಿ ಅಥವಾ ನಿಮ್ಮದೇ ಆಗಿರ್ತಕ್ಕಂತಹ ಯೋಚನೆಯಲ್ಲಿ ಭ್ರಷ್ಟಾಚಾರವನ್ನು ನಾವು ಏನು ಮಾಡಿದ್ರೆ ನಿಯಂತ್ರಿಸಬಹುದು ಪಬ್ಲಿಕ್ ಲೈಫಲ್ಲಿ ಅಂತ. ಯಾಕಂತೇಳಿದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹೌದಾನೆ? ನಿಮ್ಮಂತಹ ಮಕ್ಕಳು ಈ ದೇಶದ ಭವಿಷ್ಯದ ಬಗ್ಗೆ. ಯಾಕಂತೇಳಿದ್ರೆ ಈ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ನಮ್ಮ ದೇಶದ ಭವಿಷ್ಯನ ಕೊಠಾರಿ ಆಯೋಗದ ಪ್ರಕಾರ ಒಂದು ಹೇಳ್ತಾರೆ, ನಮ್ಮ ದೇಶದ ಭವಿಷ್ಯ ಎನ್ನುವುದು 4 ಗೋಡೆಗಳ ಮಧ್ಯೆ ಅದು ಇದಾಗುತ್ತೆ, ಬೆಳೆಯುತ್ತೆ ಅಂತ. ಈಗ 4 ಗೋಡೆಗಳಿಲ್ಲ, ಮನೆಯಲ್ಲೇ ಇದ್ದಾರೆ ಮಕ್ಕಳು. ಏನು ಮಾಡೋಕ್ಕಾಗಿದೆ ಕೊರೋನಾ ಅಂತ ಸ್ಥಿತಿಯಲ್ಲಿ? ಹಾಗಾಗಿ ಇದುವರೆಗೂ ಸಹ ನಾನು ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಎಂಬ ವಿಚಾರವನ್ನು ಹೇಳಿದ್ದೀನಿ. ಇದನ್ನು ಇನ್ನೂ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.